ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿತಂ ಮುಖಂ ತತ್ವಂ ಪೋಷನ್ ಅಪೌರ್ಣೋ ಸತ್ಯಧರ್ಮಾಯ ದ್ರಷ್ಟಯೇ. ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಸೂರ್ಯನ ಕರ್ಕಾಟಕ ಸಂಕ್ರಾಂತಿ. ರವಿ ಅಥವಾ ಸೂರ್ಯನು ಇದೇ ಜುಲೈ 16ರಂದು ಬೆಳಗ್ಗೆ ಸುಮಾರು 11 ಗಂಟೆ 19 ನಿಮಿಷಕ್ಕೆ ತನ್ನ ರಾಶಿ ಪಥದಲ್ಲಿ ಬದಲಾವಣೆ ಮಾಡುತ್ತಾ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದನ್ನು ದಕ್ಷಿಣಾಯನ ಪುಣ್ಯಕಾಲ ಎಂದು ಪರಿಗಣಿಸಲಾಗಿದೆ. 2 ಆಯನಗಳು, ಉತ್ತರಾಯಣ ಮಕರ ಸಂಕ್ರಾಂತಿಗೆ ಉತ್ತರಾಯಣ, ಇನ್ನು ಕರ್ಕಾಟಕ ಸಂಕ್ರಾಂತಿಗೆ ದಕ್ಷಿಣಾಯನ. ಜನವರಿ 14-15ರಲ್ಲಿ ಬರುವಂತಹ ಮಕರ ಸಂಕ್ರಾಂತಿಯಲ್ಲಿ ಅಲ್ಲಿ ಮಕರ ರಾಶಿಗೆ ಪ್ರವೇಶಿಸುವಾಗ ಅಲ್ಲಿ ಉತ್ತರಾಯಣ ಆರಂಭ ಆಗುತ್ತೆ. ಈಗ ಆತನು ಕರ್ಕಾಟಕ ಸಂಕ್ರಾಂತಿಗೆ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವಾಗ ಉತ್ತರಾಯಣ ಮುಗಿದು ದಕ್ಷಿಣಾಯನ ಅಲ್ಲಿ ಆರಂಭ ಆಗುತ್ತೆ. ಅಂದರೆ ಇಷ್ಟು ದಿನ ಅಲ್ಲಿ ಸೂರ್ಯನ ಬೆಳಕಿನ ಒಂದು ಭಾಗ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿತ್ತು. ಇನ್ನು ಇಂದಿನಿಂದ ಆ ಒಂದು ರವಿಯ ಕರ್ಕಾಟಕ ಸಂಕ್ರಾಂತಿ ಆದ ಬಳಿಕ ಅಲ್ಲಿ ದಕ್ಷಿಣಾರ್ಧ ಗೋಳಕ್ಕೆ ರವಿಯ ಪ್ರಕಾಶ ಬರುತ್ತೆ. ಸೂರ್ಯನು ಪಕ್ಷಪಾತ ಇಲ್ಲದೆ ಭೂಮಿಯ ಎಲ್ಲ ಭಾಗಗಳಿಗೂ ತನ್ನ ಬೆಳಕನ್ನು ಕೊಡ್ತಾ ಇರ್ತಾನೆ. ಅಲ್ಲಿ ಒಂದೊಂದು ರಾಶಿಗಳಲ್ಲಿ ಒಂದೊಂದು ರೇಖೆಯಲ್ಲಿ ಆತನ ಒಂದು ಬದಲಾವಣೆಗಳಾಗ್ತಾಯಿರ್ತದೆ. ದಿನಕ್ಕೆ 1 ಡಿಗ್ರಿಯಷ್ಟು ಆ ಸೂರ್ಯನ ಒಂದು ಬೆಳಕು ಭೂಮಿಯ ಒಂದೊಂದು ಭಾಗದಲ್ಲಿ ಹೆಚ್ಚು ಬೀಳ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಆಗುವಂಥ ಬದಲಾವಣೆಯನ್ನು ಅಲ್ಲಿ ಋತುಮಾನಗಳ ಬದಲಾವಣೆ, ರಾಶಿಗಳ ಬದಲಾವಣೆ, ಆಯಾ ರಾಶಿಗಳ ಒಂದು ಹೆಸರನ್ನು ಆ ಒಂದು ತಿಂಗಳಿಗೆ ಇಟ್ಟಿರ್ತಾರೆ. ಉದಾಹರಣೆಗೆ ಆತನು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಪ್ರವೇಶಿಸಿ ಕರ್ಕಾಟಕ ಸಂಕ್ರಾಂತಿಯ ಡಿಗ್ರಿಗೆ ಬಂದಾಗ ಅಂದಿನಿಂದ ಅಲ್ಲಿ ಕರ್ಕಾಟಕ ಮಾಸ ಆರಂಭ ಆಗುತ್ತೆ. ಅಂದರೆ ಮುಂದಿನ 1 ತಿಂಗಳು ಜುಲೈ 16ರಿಂದ ಆಗಸ್ಟ್ 16ರವರೆಗಿನ 1 ತಿಂಗಳನ್ನು ಕರ್ಕಾಟಕ ಮಾಸ ಅಥವಾ ಕಟಕ ಮಾಸ ಎಂದು ಕರೆಯುತ್ತಾರೆ. ಇದನ್ನು ದಕ್ಷಿಣಾಯನ ಕಾಲ. ವಿಶೇಷವಾಗಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂಬ ಭೇದವನ್ನು ನಮ್ಮಲ್ಲಿದೆ. ಉತ್ತರಾಯಣ ಕಾಲವು ಹೆಚ್ಚಿನ ಎಲ್ಲ ಶುಭ ಕಾರ್ಯಗಳಿಗೆ ಅಥವಾ ಪ್ರಶಸ್ತವಾದ ಕೆಲಸ ಕಾರ್ಯಗಳಿಗೆ, ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನಿತರ ಯಾವುದೇ ರೀತಿಯ ನಮ್ಮ ಒಂದು ಕಾಮ್ಯಕವಾದ ಕರ್ಮಗಳಿಗೆ ಅದು ಬಹಳಷ್ಟು ಉತ್ತಮವಾದ ಕಾಲ ಆಗಿರುತ್ತೆ. ಇನ್ನು ದಕ್ಷಿಣಾಯನವು ಅದು ಪ್ರಾಕೃತಿಕವಾಗಿಯೂ ಕೆಲವೊಂದು ಶುಭ ಕಾರ್ಯಗಳಿಗೆ ಅದು ಸ್ವಲ್ಪ ನಿಷಿದ್ಧವಾದ ಕಾಲ ಎಂದು ಪ್ರೇರೇಪಿಸಲ್ಪಡುತ್ತದೆ. ಅಂದರೆ ಈಗ ನಡೆಯುವಂಥ ಹವಾಮಾನ ಪರಿಸ್ಥಿತಿ, ಈಗ ನಡೆಯುವಂಥ ಪ್ರಾಕೃತಿಕವಾದ ಭಿನ್ನತೆ, ಈ ಕಾಲದಲ್ಲಿ ಮನುಷ್ಯರ ಮನಸ್ಸಿನ ಮೇಲೆ ಆಗುವಂಥ ಬೇರೆ ರೀತಿಯ ಪರಿಣಾಮಗಳು, ಅಲ್ಲದೆ ಬೇರೆ ಬೇರೆ ರೀತಿಯ ಈ ಜೀವ ಜಂತುಗಳ ಒಂದು ಸೃಷ್ಟಿ ಕ್ರಿಯೆಗೆ ಅವಾಗ ಅಡ್ಡಿಗಳು ನಮ್ಮಿಂದ ಆಗಬಾರದು ಎಂಬ ಉದ್ದೇಶ ಅಲ್ಲಿದೆ. ಯಾಕಂದರೆ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳು, ಹೋಮ ಹವನ, ಪೂಜೆ ಪುನಸ್ಕಾರ ಇನ್ನಿತರ ಸಮಾರಂಭಗಳಲ್ಲಿ ನಾವು ಅಷ್ಟೇ ಅಲ್ಲ, ಅಲ್ಲಿ ಬೇರೆ ಒಂದು ಪಶು ಪಕ್ಷಿ ಪ್ರಾಣಿ ಸಂಪತ್ತಿನ ಮೇಲೆ ಸಹ ನಾವು ಗಮನ ಇಡಬೇಕು. ಅಂದರೆ ಅಲ್ಲಿ ಕೆಲವೊಂದು ಪ್ರಾಣಿಗಳ ಸಂತಾನೋತ್ಪತ್ತನ ಕಾಲ ಇರುತ್ತೆ, ಕೆಲವೊಂದು ಪ್ರಾಣಿಗಳು ಅವರ ಒಂದು ಶಾಂತತೆಯನ್ನು ಬಯಸ್ತಾರೆ. ಆ ಕಾಲದಲ್ಲಿ ನಾವು ಇಂಥ ಒಂದು ಸಭೆ ಸಮಾರಂಭ ಸಡಗರಗಳ ಶಬ್ದಗಳನ್ನು ಉದಾಹರಣೆಗೆ ಪಟಾಕಿ ಸಿಡಿಸುವಂಥದ್ದೆಲ್ಲ ನೋಡ್ತೇವೆ. ಅವೆಲ್ಲ ಅಂಥದ್ದೆಲ್ಲ ಕೆಲಸಗಳು ಎಲ್ಲ ಇರ್ತವೆ. ಅಥವಾ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಮಾಡುವಂಥ ನಾವು ಬೇರೆ ಬೇರೆ ರೀತಿಯ ವಾದ್ಯಗಳು, ಸಂಗೀತಗಳು, ಗೋಷ್ಠಿಗಳದೆಲ್ಲ ಮಾಡುವಂಥದ್ದಿರುತ್ತೆ. ಅವೆಲ್ಲ ಈಗ ಆ ಪ್ರಕೃತಿಯ ಒಂದು ಸಮತೋಲನ ಕಾಯ್ಕೊಳ್ಳೋಕ್ಕೆ ಈಗ ಯಾವುದೇ ಸಮಾರಂಭಗಳನ್ನು ಅಥವಾ ವಿಶೇಷವಾದ ಈ ಯಾವುದೇ ರೀತಿಯ ಸಭೆಗಳನ್ನು ಅಥವಾ ಧಾರ್ಮಿಕವಾದ ಕಾರ್ಯಗಳು ಅಥವಾ ಇನ್ನಿತರವಾದ ವೈಯಕ್ತಿಕವಾದ ಕೆಲಸ ಕಾರ್ಯಗಳಿಗೆ ದಕ್ಷಿಣಾಯನವನ್ನು ನಿಷೇಧ ಎಂದು ಕಂಡುಕೊಂಡಿದ್ದಾರೆ. ಹಾಗಾಗಿ ದಕ್ಷಿಣಾಯನ ಕಾಲದಲ್ಲಿ ವಿಶೇಷವಾಗಿ ದೇವತಾ ಆರಾಧನೆ, ದೇವತಾ ಭಕ್ತಿ, ಇನ್ನು ಚಾತುರ್ಮಾಸ ವ್ರತ ಅಂತ ಬರುತ್ತೆ. ಚಾತುರ್ಮಾಸ ವ್ರತ 4 ತಿಂಗಳು ಮಾಡುವಂಥ ವ್ರತ ನಿಯಮಗಳು, ಅವಕ್ಕೆಲ್ಲ ಈ ದಕ್ಷಿಣಾಯನ ಒಳ್ಳೆಯದು. ದೇವತಾ ಕಾರ್ಯ, ದೇವತಾವಾದ ಸಂಬಂಧಿತ ಕೆಲಸಗಳು. ಅದೇ ರೀತಿ ಇದೇ ದಕ್ಷಿಣಾಯನದಲ್ಲಿ ಪಿತೃಪಕ್ಷ ಬರುತ್ತೆ. ಭಾದ್ರಪದ ಮಾಸದಲ್ಲಿ ಬರುವಂಥ ಪಿತೃಪಕ್ಷ, ಅಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟು 15 ದಿನಗಳನ್ನು ಮೀಸಲಿರ್ತಾರೆ. ಹಾಗಾಗಿ ದೇವತಾ ಕಾರ್ಯ, ಪಿತೃ ಕಾರ್ಯ ಮುಂತಾದವನ್ನು ಮಾಡಲಿಕ್ಕೆ, ವ್ರತ ನಿಯಮವನ್ನು ಮಾಡಲಿಕ್ಕೆ ದಕ್ಷಿಣಾಯನವು ಸರ್ವಶ್ರೇಷ್ಠವಾದ ಕಾಲ ಆಗಿರುತ್ತೆ. ಹಾಗಾಗಿ ರವಿಯ ಕರ್ಕಾಟಕ ಸಂಕ್ರಾಂತಿ ಈ ಬಾರಿ ಜುಲೈ 16ರಂದು ಅಲ್ಲಿ ಬರಲಿದೆ. ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಸೂರ್ಯನಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರಲಿದ್ದಾನೆ. ಇದರ ಒಂದು ಸಾರ್ವತ್ರಿಕ ಫಲದಲ್ಲಿ ಬಹಳ ಉತ್ತಮ ಬರುತ್ತೆ. ಸಾರ್ವತ್ರಿಕ ಫಲ ರವಿಯು ಕಟಕದಲ್ಲಿದ್ದಾಗ ಹೆಚ್ಚಿನ ಒಂದು ರಾಜಕೀಯ ಸ್ಥಿರತೆಯನ್ನು, ಧಾರ್ಮಿಕ ಸ್ಥಿರತೆಯನ್ನು, ಜೊತೆಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು. ಇನ್ನು ಎಲ್ಲ ಕೃಷಿಗಳು ಅಥವಾ ಮಳೆ ಬೆಳೆಗಳು ಬಹಳ ಉತ್ತಮವಾಗಿರುತ್ತೆ.
ಹೈನುಗಾರಿಕೆ, ತೋಟಗಾರಿಕೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಧಾನ್ಯ, ಆಹಾರ ಧಾನ್ಯಗಳ ಉತ್ಪನ್ನ, ಇವೆಲ್ಲವೂ ಈ ಸೂರ್ಯನ ಕರ್ಕಾಟಕ ಪ್ರವೇಶದ ಒಂದು ಸಂಸ್ಥೆಯಿಂದ ಉತ್ತಮವಾಗಿ ಆಗುತ್ತೆ. ಮಳೆ ಬೆಳೆಗಳಿಗೆ ಯಾವುದೂ ಕೊರತೆ ಇಲ್ಲ. ಉತ್ತಮವಾದ ಒಂದು ಮಳೆ ಬೆಳೆಗಳಿಗೆ ರೈತರಲ್ಲಿ ಸಂತೃಪ್ತಿ, ನೆಮ್ಮದಿ ಮೂಡುತ್ತದೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲವೂ ಇವಾಗ ತುಂಬ ಒಂದು ಸ್ಟೇಬಲ್ ಆಗಿ ಅಂದರೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿಯ ಕುಂದುಕೊರತೆಗಳಿರಲ್ಲ. ಇನ್ನು ಜನರಲ್ಲಿ ಈಗ ಭಕ್ತಿ ಮಾರ್ಗ, ಧರ್ಮ ಮಾರ್ಗದ, ದಾನ ಮಾರ್ಗ ಎಲ್ಲ ಜಾಗೃತಿ ಆಗುವಂಥದ್ದು. ವ್ಯವಹಾರದಲ್ಲಿ ಅಷ್ಟೇ, ರಾಜಕೀಯದಲ್ಲೂ ಉತ್ತಮವಾದ ಬೆಳವಣಿಗೆಗಳಾಗಲಿವೆ. ಇನ್ನು ಎಲ್ಲ ರೀತಿಯ ಈ ವೈಯಕ್ತಿಕ ವಿಚಾರಗಳು ಅಂದರೆ ಅವರವರ ಒಂದು ಧಾರ್ಮಿಕತೆ ಇರ್ಬೋದು, ಕೌಟುಂಬಿಕ ಇರ್ಬೋದು, ಗಂಡ ಹೆಂಡತಿರ ರಿಲೇಷನ್ಶಿಪ್ಗಳಿರ್ಬೋದು, ಇಲ್ಲದೆ ಭಾಳ ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನಗಳು ಸಹ ಈ ಸೂರ್ಯನು ಕಟಕ ರಾಶಿಯಲ್ಲಿರುವ ಕಾಲ ಅಂದರೆ ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಒಂದು ಉತ್ತಮವಾದ ಸಂಧಿಯನ್ನು ಕೊಟ್ಟಿವೆ. ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಯಾವುದೇ ರೀತಿಯ ಕೆಡುಕಾಗಲಿ ಕೆಟ್ಟದಾಗಲಿ ಬಂದಿಲ್ಲ. ವಿಶೇಷವಾಗಿ ಜಗದಾತ್ಮ ಸ್ವರೂಪನು, ಜಗತ್ತಿಗೆ ಪ್ರಾಣದಾಯಕನು, ತ್ರಾಣದಾಯಕನು, ಶಕ್ತಿದಾಯಕನು. ಹಾಗಾಗಿ ಎಲ್ಲ 9 ಗ್ರಹಗಳ ಒಂದು ನಿಯಂತ್ರಣ ಅಂದರೆ ಈ ಸೂರ್ಯ ನಿಯಂತ್ರಣದಲ್ಲೇ ಇತರ ಎಲ್ಲ ಗ್ರಹಗಳು ಅಥವಾ ನಕ್ಷತ್ರಗಳು ಒಂದು ಅಧೀನದಲ್ಲಿ ಇರುವಂಥದ್ದು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ನಂಬಿಕೆ ಮಾಡಲ್ಪಟ್ಟಿದೆ. ಹಾಗಾಗಿ ಆತನಿಗೆ ಜಗದಾತ್ಮ ಸ್ವರೂಪ ಎಂದು ಅದನ್ನು ಬಿರುದನ್ನು ಕೊಟ್ಟಿದ್ದಾರೆ. ಗ್ರಹ ರಾಜನೆಂದು ಆತನಿಗೆ ಬಿರುದು ಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಒಂದು ಜಗದಾತ್ಮನ ಸೂರ್ಯನ ಒಂದು ಆಶೀರ್ವಾದ ಸಮಸ್ತ ಬ್ರಹ್ಮಾಂಡದಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಕರ್ಕಾಟಕ ಮಾಸದಲ್ಲಿ ಇರುತ್ತೆ. ಹಾಗಾಗಿ ಈ ಕರ್ಕಾಟಕ ಮಾಸದಲ್ಲಿ ಎಲ್ಲರ ಒಂದು ಆಯುರಾರೋಗ್ಯ, ಕೀರ್ತಿ ಜಯಗಳ ಬಗ್ಗೆ ಸೂರ್ಯನ ಪ್ರೇರಣೆ, ಪ್ರಚೋದನೆ ಎಲ್ಲರಿಗೂ ಜಾಗ್ರತೆ ಆಗಲಿ ಎಂದು ನಾವು ಸಹ ಪ್ರಾರ್ಥನೆ ಮಾಡೋಣ. ಇವೆಲ್ಲವೂ ಸಾರ್ವತ್ರಿಕ ಫಲವನ್ನು ಗಮನಿಸ್ತಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಕರ್ಕಾಟಕ ಮಾಸ ಅಥವಾ ಕರ್ಕಾಟಕ ಸಂಕ್ರಾಂತಿ ಒಂದು ಫಲ ನೋಡೋಣ. ಕರ್ಕಾಟಕ ಮಾಸದ ಫಲ ಅದರಲ್ಲಿ ಒಂದು ತಿಂಗಳು, ಇದು ಜುಲೈ 16ರಿಂದ ಆಗಸ್ಟ್ 16ರಲ್ಲಿರುವಂಥದ್ದು ಮೇಷರಾಶಿ ಮೇಲೆ ಪರಿಣಾಮ. ಮೇಷರಾಶಿಗೆ ಸೂರ್ಯನ ಚಲನೆ ನಿಮ್ಮ ಸ್ಥಾನದಿಂದ 4ನೇ ಸ್ಥಾನದಲ್ಲಿರುವಂಥ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿರುವಂಥದ್ದು ಕಟಕ ರಾಶಿ. ಹಾಗಾಗಿ ಅಲ್ಲಿ 4ರ ಸ್ಥಾನದಲ್ಲಿ ಹೆಚ್ಚಿನ ಏನೋ ಲಾಭಗಳು ನಿಮಗೇನು ಕಂಡು ಬರ್ತಾಯಿಲ್ಲ. ಅಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳಾಗುವುದನ್ನು ತುಂಬ ಕೆಟ್ಟಾಗತ್ತೆ, ಕೆಡುಕಾಗತ್ತೆ ಅಂತ ಯಾರು ಚಿಂತೆ ಪಡೋದಲ್ಲ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಈ ಕಾಲದಲ್ಲಿ ನಿಮ್ಮಲ್ಲಿ ಸ್ವಲ್ಪ ಅತೃಪ್ತಿಯ ಭಾವನೆ ಬಿಡುತ್ತೆ. ನಿಮಗೆ ಗುರುಬಲ, ಶುಕ್ರನ ಬಲ ಅಥವಾ ಶನಿ ಮಹಾರಾಜನ ಅನುಗ್ರಹ ಅವೆಲ್ಲ ಖಂಡಿತ ಇದೆ. ಅದರದ ಪರಿಣಾಮ ಎಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ರವಿಯಿಂದಾಗಿ ನಿಮಗೆ ಹೆಚ್ಚೇನು ಉತ್ತಮ ಪರಿಣಾಮಗಳು ಬರ್ತಾಯಿಲ್ಲ. ಹಾಗಾಗಿ ನಿಮ್ಮಲ್ಲಿ ಏನೇನು ನೆಗೆಟಿವ್ಗಳು ಆಗ್ಬೋದು, ಅಂದರೆ ಎಲ್ಲವೂ ಕೆಟ್ಟದಾಗತ್ತೆ ಅಂತ ಭಾವಿಸಬೇಡಿ. ಉದಾಹರಣೆಗೆ ಕೆಲವೊಂದು ಕಾಲದಲ್ಲಿ ಬುಧನು ಒಳ್ಳೆಯದು ಕೊಡ್ತಾನೆ, ಶುಕ್ರನು ಕೊಡ್ತಾನೆ, ಅಥವಾ ನಿಮಗೆ ಗುರು ಕೊಡ್ತಾನೆ. ಆ ಎಲ್ಲ ಒಳ್ಳೆಯ ಪರಿಣಾಮಗಳು ನಿಮ್ಮ ಪ್ರಭಾವನ ಏನು ಹಾಳು ಮಾಡೋದಿಲ್ಲ. ಇಲ್ಲಿ ರವಿಯಿಂದಾಗಿ ನಿಮಗಲ್ಲಿ ಏನೇನು ಸ್ವಲ್ಪ ಬದಲಾವಣೆಗಳಾಗ್ಬೋದು. ಈ ಕಾಲದಲ್ಲಿ ನಿಮ್ಮ ಸ್ವಲ್ಪ ಹತಾಶೆ, ನಿರಾಶೆ ಬರುತ್ತೆ. ಸಿಟ್ಟು, ಕ್ರೋಧಗಳು ಹೆಚ್ಚಾಗುತ್ತೆ. ಜೊತೆಗೆ ಈ ಬಂಧುಗಳ ಜೊತೆಗೆ ಅಥವಾ ನಿಮ್ಮ ಮಿತ್ರರ ಜೊತೆಗೆ ವೈರತ್ವವನ್ನು ಮಾಡುವಂಥ ಒಂದು ಮನಸ್ಸು ಬರುತ್ತೆ. ಹಾಗಾಗಿ ಈ ಒಂದು ತಿಂಗಳ ಕಾಲದಲ್ಲಿ ಸ್ವಲ್ಪ ವೈರತ್ವವನ್ನು, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿ ತಾಳ್ಮೆಯನ್ನು ತಂದುಕೊಳ್ಳಿ. ಜೊತೆಗೆ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಆತುರ ನಿರ್ಧಾರ ಬೇಡ. ತುಂಬ ಆತುರ ನಿರ್ಧಾರ ತೆಗೆದುಕೊಂಡು ನೀವು ಅದರಲ್ಲಿ ಹಾನಿ ಮಾಡಿಕೊಳ್ಳುವಂಥ ಸಂಭತೆ ಎಲ್ಲ ಇರುತ್ತೆ. ಹಾಗಾಗಿ ಆ ಆತುರ ನಿರ್ಧಾರ ಒಂದು ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು, ಇನ್ನಿತರ ಜೊತೆಗೆ ಒಂದು ತಾಳ್ಮೆಯಿಂದ ವ್ಯವಹರಿಸುವಂಥದ್ದು. ಅದು ನಿಮ್ಮ ಮಕ್ಕಳಿರ್ಬೋದು, ಬಂಧುಗಳಿರ್ಬೋದು, ಮಿತ್ರರು ಯಾರಿರ್ಬೋದು, ಅಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನು ಈಗ ಗಮನಿಸಬೇಕಾಗುತ್ತೆ ಮೇಷರಾಶಿಯವರು. ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿಗೆ ಚಿಂತೆ ಅಥವಾ ಏನಾರ ರೀತಿಯ ಆತಂಕಗಳು ಹೆಚ್ಚಾಗುತ್ತವೆ. ಆ ಚಿಂತೆ, ಆತಂಕದಿಂದ ಮನಸ್ಸಲ್ಲಿ ನಿಮ್ಮ ಸಿಟ್ಟು ಹೆಚ್ಚಾಗುತ್ತೆ. ಹಾಗಾಗಿ ಅದನ್ನು ಎಲ್ಲ ಒಂದೊಂದು ನಿಮ್ಮ ಯೋಚನೆಗಳಿಗೆ ಸಹ ಈಗ ಅದು ನಿಯಂತ್ರಣ ಮಾಡುವಂಥ ಅವಶ್ಯಕತೆ ಖಂಡಿತ ಇರುತ್ತೆ. ಇನ್ನು ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ನಿಷ್ಠುರ ಕಷ್ಟಗಳಾಗ್ಬೋದು. ಅಂದರೆ ತಂದೆ, ತಾಯಿ, ಅತ್ತೆ, ಮಾವ ಅಥವಾ ನಿಮ್ಮ ವೃತ್ತಿಯ ಉದ್ಯೋಗ ಜಾಗದಲ್ಲಿ ಹಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಮೂಡುವಂಥದ್ದು, ಅದು ಹಿರಿಯರ ಜೊತೆಗೆ ನೀವು ಸಮ್ಮತಿ ಮಾಡದೇ ಇರುವಂಥದ್ದು ಇವೆಲ್ಲ ಇರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಂಡು ಹಿರಿಯರನ್ನೇ ಚೆನ್ನಾಗಿ ಗೌರವಿಸಿದಾಗಲಿ, ಅವರ ಒಂದು ಏನಾದರೂ ಮಾತುಗಳನ್ನು ಆಲಿಸಿಕೊಂಡು ಅದರ ಒಂದು ಸತ್ಯಾಸತ್ಯತೆಯನ್ನು ಅಥವಾ ಅದರಿಂದ ಆಗುವ ಸಾಧಕ ಬಾಧಕವನ್ನು ನೀವು ತಾಳ್ಮೆಯಿಂದ ಗಮನಿಸಿದಾಗ ನಿಮಗೆ ಅದರ ಒಂದು ಸತ್ಯ ಗೊತ್ತಾಗುತ್ತೆ. ಹಾಗಾಗಿ ಆತುರದಿಂದ ಹಿರಿಯರ ಜೊತೆಗಾಗಲಿ ಇನ್ನಿತರ ಜೊತೆಗೆ ನೀವು ಯಾವುದೇ ರೀತಿಯ ಕಲಹವಾಗುವುದನ್ನು ಮಾಡಿ ಸ್ವಲ್ಪ ನಿಯಂತ್ರಣ ಮಾಡಬೇಕು ಈ ಒಂದು ತಿಂಗಳ ಕಾಲದಲ್ಲಿ. ಅದರ ಹೊರತು ಸೂರ್ಯನಿಂದ ನಿಮಗೆ ಯಾವುದೇ ರೀತಿಯ ಆರೋಗ್ಯಕ್ಕಾಗಲಿ, ಹಣಕ್ಕಾಗಲಿ ಅಥವಾ ನಿಮ್ಮ ಉದ್ಯೋಗ ವೃತ್ತಿಗೆ ಯಾವುದೇ ರೀತಿಯ ಅಡೆತಡೆಗಳು ಅಥವಾ ಕಷ್ಟ ನಷ್ಟಗಳು ಇಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಪ್ರಾರ್ಥನಾ ಶ್ಲೋಕ ನೀವು ಪ್ರಾರ್ಥನೆ ಮಾಡ್ಬೋದು ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಕಾಲದಲ್ಲಿ ನಿಮ್ಮ ರಾಶಿಗೆ ಆತನು ತೃತೀಯ ಸ್ಥಾನ ಅಂದರೆ ವಿಶೇಷವಾಗಿ ಹೆಚ್ಚು ನಿಮಗೆ ಲಾಭವನ್ನು ಕೊಡುವಂಥ ಸ್ಥಾನದಲ್ಲಿ ಬರ್ತಾಯಿದ್ದಾನೆ. ನಿಮ್ಮ ರಾಶಿಯಿಂದ ಆ ಸಹಜ ಸ್ಥಾನದಲ್ಲಿ ಬರುವಂಥ ಈ ಅಪರೂಪಕ್ಕೆ ಬರುವಂಥ ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವಂಥ ಯೋಗ ಇದು. ವರ್ಷದಲ್ಲಿ ಒಮ್ಮೆ ಮಾತ್ರ ಈ ತೃತೀಯ ಸ್ಥಾನದಲ್ಲಿ ಸೂರ್ಯನು ಎಲ್ಲ ಯಾವ ರಾಶಿಗೂ ಅಷ್ಟೇ ವರ್ಷದಲ್ಲಿ ಒಮ್ಮೆ ಬರುವಂಥ ಅವಕಾಶಗಳು. ರವಿಯು ಯಾವಾಗಲೂ ಆತನು ಗೋಚಾರದಲ್ಲಿ 4 ರಾಶಿಗಳಿಗೆ ಪ್ರಮುಖವಾಗಿ ಒಳ್ಳೆಯದನ್ನು ಕೊಡ್ತಾನೆ. ಆ 4 ರಾಶಿಗಳಲ್ಲಿ ವೃಷಭ ರಾಶಿಯು ಒಂದಾಗಿರುತ್ತೆ. ಜುಲೈ 16ರಿಂದ ಆಗಸ್ಟ್ 16ರವರೆಗೆ ರವಿಯಿಂದಾಗಿ ನಿಮಗೆ ವಿಶೇಷವಾಗಿ ಯಶಸ್ಸು, ಕೀರ್ತಿ, ಜಯ, ಲಾಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುವಂಥದ್ದು, ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು ಅಥವಾ ಇನ್ಕ್ರಿಮೆಂಟ್ ಇತ್ಯಾದಿಗಳು ಎಕ್ಸ್ಪೆಕ್ಟ್ ಮಾಡಿದರೆ ಈಗ ಅದರ ಬಗ್ಗೆ ನೀವು ಮಾತುಕತೆ ಆಡಿದರೆ ನಿಮಗೆ ಅಂಥದ್ದೆಲ್ಲ ಸಿಗುವಂಥದ್ದು. ಯಾವುದೇ ರೀತಿಯ ವ್ಯಾಪಾರ, ಉದ್ಯಮ ನಡೆಸುವಂಥವ್ರಿಗೆ, ಇಂಡಸ್ಟ್ರಿ ನಡೆಸೋರಿಗೆ ಅವರವರ ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಹೊಸ ಯೋಜನೆಗಳನ್ನು ಈಗ
ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ. ಭೂಮಿ ಕೊಳ್ಳೋ ಯೋಗ, ಮನೆ ಕೊಳ್ಳುವ ಯೋಗ, ಅಥವಾ ಯಂತ್ರ ವಾಹನ ಕೊಳ್ಳುವಂಥ ಯೋಗ, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳಿದ್ರೆ ಅದಕ್ಕೆ ಬಗೆಹರಿಯುವಂಥದ್ದು, ಅಥವಾ ಪೂರ್ವಜರ ಅಥವಾ ಪಿತ್ರಾರ್ಜಿತ ಆಸ್ತಿ, ಕುಟುಂಬದ ಆಸ್ತಿ ವಿವಾದಗಳಿದ್ರೆ ಅವೆಲ್ಲ ಈಗ ಬಗೆಹರಿದು ಕಾನೂನು ವಿವಾದಗಳೆಲ್ಲ ಕಡಿಮೆ ಆಗುವಂಥದ್ದು, ನಿಮಗೆ ಸಿಗಬೇಕಾದ ಆಸ್ತಿ ಅಥವಾ ಇನ್ನಿತರ ಸೌಲಭ್ಯಗಳು ನಿಮಗೆಲ್ಲ ಸಿಗುವಂಥದ್ದು. ಅಲ್ಲದೆ ಹಲವಾರು ವೃಷಭ ರಾಶಿಯವರಿಗೆ ಈ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಸನ್ಮಾನಗಳು ಸಿಗುವಂಥದ್ದು, ಅಥವಾ ಅಂದುಕೊಂಡಂಥ ಒಂದು ಉನ್ನತ ಶಿಕ್ಷಣದ ಸೀಟುಗಳು, ಸ್ಕಾಲರ್ಶಿಪ್ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಹೀಗಾಗಿ ಎಲ್ಲ ವರ್ಗದ ವೃಷಭ ರಾಶಿಯವರಿಗೆ, ಯುವಕರು ಇರ್ಬೋದು ಅಥವಾ ಪ್ರೌಢರಿರ್ಬೋದು ಅಥವಾ ವ್ಯಾಪಾರಿ, ಉದ್ಯಮದಾರರು, ಯಾರೋ ಕೃಷಿಕರು, ಎಲ್ಲರಿಗೂ ಅವರವರ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ ಇದೆ. ಅವರವರ ಕ್ಷೇತ್ರದಲ್ಲಿ ಅವರಿಗೆ ನೆಮ್ಮದಿಯ ಒಂದು ಪರ್ವ ಇದೆ. ಅದೇ ರೀತಿ ಅಂದುಕೊಂಡಂಥ ಹಲವಾರು ಭೂಮಿಗೆ ಸಂಬಂಧಪಟ್ಟ ಕೆಲಸ, ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಈಗ ಬೇಗನೆ ಕೈಗೂಡಲಿವೆ. ಹಾಗಾಗಿ ಕನಸು ನನಸಾಗುವಂಥ ಯೋಗ ವಿಶೇಷವಾಗಿ ರವಿಯ ಅನುಗ್ರಹದಿಂದ ಬರ್ತಾಯಿದೆ. ವರ್ಷಕ್ಕೊಮ್ಮೆ ಸಿಗುವಂಥ ವಿಶೇಷವಾದ ಅನುಗ್ರಹ. ಅಲ್ಲಿ ಬುಧ ಶುಕ್ರರು ಸಹ ರವಿಯ ಜೊತೆಗೆ ಇದ್ದ ಕಾರಣ ನಿಮಗೆ ಅಲ್ಲಿ ಹಣಕಾಸಿನ ಕೊರತೆ ಇಲ್ಲ, ನಿಗತೆ ಸಾಲ ಇದ್ದರೆ ಸಾಲ ತೀರಿಸುವಂಥ ಅವಕಾಶ, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿ ಆಗುವಂಥದ್ದು ಮುಂತಾದ ಅನೇಕ ಶುಭ ಫಲಗಳನ್ನು ವೃಷಭ ರಾಶಿಯವರು ಈ 1 ತಿಂಗಳ ಕಾಲ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ನೀವು ಈ ರವಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಮಾಡ್ಬೋದು ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ಸ್ಥಾನದಿಂದ 2ನೇ ಮನೆ ಅಥವಾ ಧನಸ್ಥಾನ ಅಂತಾರೆ. ಧನಸ್ಥಾನದಲ್ಲಿ ರವಿಯಿಂದ ನೀವು ಹೆಚ್ಚೇನು ಲಾಭ ನಿರೀಕ್ಷೆ ಮಾಡುವಂತಿಲ್ಲ. ಧನಸ್ಥಾನದಲ್ಲಿ ಆ ಧನದ ಬದಲಲ್ಲಿ ನಿಮಗೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಣದ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಹಣವನ್ನು ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದಾಗಲಿ, ಅಥವಾ ಯಾರಾದರೂ ಮಾತು ಕೇಳಿ ಅಲ್ಲಿ ಹಣವನ್ನು ಹೂಡಿಕೆ ಮಾಡೋದಾಗಲಿ, ಇವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇದೇ ಕಾಲದಲ್ಲಿ ನಿಮಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅದನ್ನು ಸೂಕ್ತವಾದ ಚಿಕಿತ್ಸೆ ಮಾಡಿಕೊಂಡು ವೈದ್ಯರ ಸಲಹೆ ಪಡಿಬೇಕಾಗುತ್ತೆ. ಇನ್ನು ಈ ಕಾಲದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಬಾಂಧವ್ಯ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರ ಮಧ್ಯೆ ಕಲಹ ಬರೋದು, ಅಥವಾ ನಿಮ್ಮ ಇನ್ನಿತರ ಸಹೋದ್ಯೋಗಗಳ ಜೊತೆಗೆ ಮನೆಯಲ್ಲೂ ಕಲಹ ಬರ್ಬೋದು, ವೃತ್ತಿ ಜಾಗದಲ್ಲೂ ಕಲಹ ಬರುವಂಥ ಸಾಧ್ಯತೆ ಇರುತ್ತೆ. ಅಂಥ ಕಲಹದ ವಾತಾವರಣ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು. ಅದೇ ರೀತಿ ಆ ಕಾಲದಲ್ಲಿ ಹಣ ನಾಶ ಆಗುವಂಥ, ಹಣವನ್ನು ನಷ್ಟ ಆಗುವಂಥದ್ದು, ಅಂದರೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಕಾರಣಕ್ಕಾಗಿ ಆಸ್ಪತ್ರೆಗೆ ಹೋಗಬೇಕಾಯಿತು, ಆಸ್ಪತ್ರೆಯಲ್ಲಿ ಅನಿರೀಕ್ಷಿತವಾಗಿ ಒಂದಷ್ಟು ಹಣಗಳು ಖರ್ಚಾಗುತ್ತದೆ. ಅದು ಯಾವುದೇ ಒಂದು ಯಂತ್ರನ ವಾಹನದಲ್ಲಿ ಅನಿರೀಕ್ಷಿತವಾಗಿ ಹಾಳಾಗಿ ರಿಪೇರಿಗೆ ಬಂತು, ಆಗಲಿ ರಿಪೇರಿಯ ಖರ್ಚು ಬರುತ್ತೆ. ಈ ರೀತಿ ಅನಿರೀಕ್ಷಿತವಾದ ಖರ್ಚುಗಳು ಬರುತ್ತೆ. ಅದು ನಿಮ್ಮ ಒಂದು ಉಳಿತಾಯದ ಹಣವನ್ನು ಈಗ ಆಕಸ್ಮಿಕ ಯಾವುದೋ ಒಂದು ಬೇರೆ ಉದ್ದೇಶಕ್ಕೆ ತೆಗಿಬೇಕಾಗತ್ತೆ. ಮನಸ್ಸಲ್ಲಿ ಸ್ವಲ್ಪ ಭಯ, ಆತಂಕ ಹೆಚ್ಚಾಗುತ್ತೆ. ಕೆಲವರಿಗೆ ನಿದ್ದೆಯಲ್ಲಿ ಸ್ವಲ್ಪ ಭಯಾನಕವಾದ ಸ್ವಪ್ನಗಳು ಬರುವಂಥದ್ದು, ಇವೆಲ್ಲ ಸ್ವಪ್ನಗಳು ಬರುವಂಥದ್ದು. ಆ ಸ್ವಪ್ನದಿಂದ ಸ್ವಲ್ಪ ಮನಸ್ಸಲ್ಲಿ ಆತಂಕ, ಭಯ ಇನ್ನೂ ಸ್ವಲ್ಪ ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ನಿಮ್ಮ ತನು, ಮನ, ಧನದ ಮೇಲೆ ಈಗ ರವಿಯ ಪರಿಣಾಮ ಬರುತ್ತೆ. ತನು ಅಂದರೆ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬರುತ್ತೆ. ಮನಸ್ಸು ಅಂದರೆ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಪರಿಣಾಮ ಬರುತ್ತೆ. ಜೊತೆಗೆ ಧನ ಅಂದರೆ ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥ, ದುಂದು ವೆಚ್ಚಗಳು, ದುರುಪಯೋಗಗಳಾಗುವಂಥ ಒಂದು ಪ್ರಮೇಯ ಬರುತ್ತೆ. ಹಾಗಾಗಿ ಈ 3ರ ಒಂದು ಸಮತ್ವವನ್ನು ನೀವು ಕಾಪಾಡಿಕೊಳ್ಬೇಕು. ಕೊನೆಗೆ ಹೇಳತಕ್ಕಂತಹ ಈ ದಾನ ಮಾರ್ಗ, ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಿಸಿ ಸೂರ್ಯನ ಸಂಬಂಧಪಟ್ಟ ಯಾವುದೇ ಪ್ರಾರ್ಥನಾ ಶ್ಲೋಕವನ್ನು ಹೇಳಿದರೆ ಯಾವುದೇ ಭಯ, ಆತಂಕ ಪಡಬೇಕಾಗಿಲ್ಲ. ಅದರ ಲಾಭನೇ ಆಗುತ್ತೆ. ಯಾವುದೇ ರೀತಿಯ ನಷ್ಟ ಕಷ್ಟಗಳು ಆಗದೇ ಇರಲಿ ಮಿಥುನ ರಾಶಿಯವರಿಗೆ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ನಿಮ್ಮ ಜನ್ಮಸ್ಥಾನದಲ್ಲಿ ರವಿಯ ಆಗಮನ. ಜನ್ಮಸ್ಥಾನದಲ್ಲಿ ರವಿಯಿಂದ ನಿಮಗೆ ವಿರುದ್ಧ ಫಲಗಳು ಹೇಳಲ್ಪಟ್ಟಿವೆ. ಅಲ್ಲಿ ಜನ್ಮಸ್ಥಾನಕ್ಕೆ ಬಂದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು. ಆಯಾಸ ಜೊತೆಗೆ ಸುಸ್ತು ಎಲ್ಲ ಹೆಚ್ಚಳಾಗುವಂಥದ್ದು. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥ ಕಟಕ ರಾಶಿಯವರಿಗೆ ಆ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ತಲೆದೋರ್ಬೋದು. ಅಥವಾ ಕೆಲವರಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲಿ ಸ್ವಲ್ಪ ಅಸಿಡಿಟಿ, ಅಜೀರ್ಣ ಅಥವಾ ಉಷ್ಣತೆ ಆಗುವಂಥದ್ದು. ಅಥವಾ ಈ ಪಿತ್ತ ವಿಕಾರ, ವಾಂತಿ, ವಾಮಿಟಿಂಗ್ ಅಂತ ಹೇಳ್ತೇವೆ, ವಾಮಿಟಿಂಗ್ ಅಥವಾ ತಲೆನೋವು, ಮೈಗ್ರೇನ್ ಮುಂತಾದೆಲ್ಲ ಬರುವಂಥದ್ದು. ಹಾಗಾಗಿ ಈ ಎಲ್ಲ ಒಂದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಆರೋಗ್ಯ ಸಮಸ್ಯೆ ಈಗಾಗಲೇ ಇದ್ದಂಥವರು ತಮ್ಮ ಒಂದು ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಶುಗರ್ ಇದ್ದವರು ಶುಗರ್ ಕಂಟ್ರೋಲಲ್ಲಿ ಇಟ್ಕೋಬೇಕು, ಬಿ ಪಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಥವಾ ಇನ್ನಿತರ ಆಸ್ತಮನೋ, ಅಲರ್ಜಿನೋ, ಇನ್ನಿತರ ಸಮಸ್ಯೆ ಇದ್ದವರು ತಮ್ಮ ಒಂದು ಆರೋಗ್ಯದಲ್ಲಿನ ಒಂದು ಸಮತೋಲನ ಖಂಡಿತ ಕಾಯ್ಕೊಳ್ಬೇಕು ಈ ಕಟಕ ಮಾಸದಲ್ಲಿ. ಕಟಕ ಮಾಸದಲ್ಲಿ ಹಲವಾರು ಕಾಯಿಲೆಗಳು ಉಲ್ಬಣ ಆಗುವಂಥ ಸಂಜ್ಞೆ ಆಯುರ್ವೇದದಲ್ಲಿ ಸಹ ಹೇಳಲ್ಪಟ್ಟಿದೆ. ಆಯುರ್ವೇದದಲ್ಲಿ ಈ ದಕ್ಷಿಣಾಯನ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಆಯನ ಬದಲಾಗುತ್ತೆ. ಯಾವಾಗಂದರೆ ಅಲ್ಲಿ ತಿಂಗಳು ಬದಲಾಗೋದು ಬೇರೆ, ಋತು ಅಂದರೆ ಋತುಗಳು ಬದಲಾಗೋದು ಬೇರೆ, ಅಲ್ಲಿ ಆಯನನೇ ಬದಲಾಗುತ್ತೆ. ಉತ್ತರದಿಂದ ಈಗ ದಕ್ಷಿಣಾಯನಕ್ಕೆ ಬರ್ತದೆ. ಹಾಗಾಗಿ ಸೂರ್ಯನ ಪ್ರಖರತೆ ಕಡಿಮೆ ಆಗುತ್ತೆ, ಸೂರ್ಯನ ಬೆಳಕಿನ ಪ್ರಭಾವ ಕಡಿಮೆ ಆಗುತ್ತೆ. ಹಾಗಾಗಿ ಅದರಿಂದ ಹಲವಾರು ರೋಗಗಳು ಬರುತ್ತೆ ಅನ್ನೋದು ಆಯುರ್ವೇದ ಶಾಸ್ತ್ರದಲ್ಲಿ ಸಹ ಇದ್ದೇ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ಈ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ದೇನೆ ಅಂಥವರು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ. ವಿಶೇಷವಾಗಿ ಕಟಕ ರಾಶಿಯವರು ಈ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಆರೋಗ್ಯ ಸಮಸ್ಯೆ ಬಗ್ಗೆ ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅಲ್ಲದೆ ಈ ಕಾಲದಲ್ಲಿ ಕೆಲವೊಬ್ಬರಿಗೆ ತಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥದ್ದು, ಉದ್ಯೋಗಕ್ಕೆ ಸ್ವಲ್ಪ ಕೆಲವರಿಗೆ ಅಡೆತಡೆಗಳು ಬರುವಂಥದ್ದು, ಅಥವಾ ಟೆಂಪರರಿಯಾಗಿ ಉದ್ಯೋಗ ನಿಮಗೆ ನಷ್ಟ ಆಗುವಂಥದ್ದು, ಅಥವಾ ಟ್ರಾನ್ಸ್ಫರ್ಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಇನ್ನು ಕೆಲವರಿಗೆ ಯಾವುದೇ ಕಾರಣದಿಂದ ಮನೆ ಅಥವಾ ವಾಸಸ್ಥಾನವನ್ನು ಬದಲಿಸುವಂಥ ಅವಕಾಶ ಬರ್ಬೋದು, ಅಥವಾ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಮಾಡುವಂಥ ಪ್ರಮೇಯ ಬರ್ಬೋದು. ಹಾಗಾಗಿ
ಇನ್ನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ, ನಿಧಾನಗತಿ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಆಗ್ಬೋದು. ಇವೆಲ್ಲವೂ ಕಟಕ ರಾಶಿಯವರಿಗೆ ಕಂಡುಬರುತ್ತೆ. ನಿಮಗೆ ಗುರುಬಲದ ಅನುಕೂಲ ಜೊತೆಗೆ ಇರತಕ್ಕಂಥ ಶುಕ್ರನ ಬಲದ ಅನುಕೂಲ ಅವೆಲ್ಲವೂ ಇರುತ್ತೆ. ಗುರು, ಶುಕ್ರ, ಬುಧ ಎಲ್ಲ ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಾರೆ. ಹಾಗೆ ವಿಶೇಷವಾಗಿ ತುಂಬ ಆತಂಕ, ಭಯ ಪಡೋದು ಬೇಡ. ಯಾರು ತುಂಬ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರೋದು ಅಂಥವ್ರು ಸ್ವಲ್ಪ ಆರೋಗ್ಯದ ಕಾಳಜಿ, ಜೊತೆಗೆ ಉದ್ಯೋಗಿಗಳು ತಮ್ಮ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಒಂದು ಮನಸ್ಥಿತಿಯ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಯಾವುದೇ ರೀತಿಯ ನಿಮ್ಮ ಮೇಲೆ ಆರೋಪ ಅಪವಾದ ಬರದಂತೆ, ಜಗಳಗಳು ಬರದಂತೆ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಇನ್ನು ಕೊನೆಗೆ ಹೇಳುವಂಥ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಮಾರ್ಗ ಯಾವುದೇ ಅನುಸರಿಸಿ ಮಾಡಿದರೆ ಕಟಕ ರಾಶಿಯವರು ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ಕಟಕ ಮಾಸದಲ್ಲಿ ಎಲ್ಲ ಕಟಕ ರಾಶಿಯವರಿಗೆ ಭವ್ಯ ಕೃಪೆಯಿಂದ ಒಳ್ಳೆಯದಾಗಲಿ. ಬಳಿಕ ಶಿವರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯದ ಭಾವ ಅಥವಾ 12ನೇ ಮನೆ. ವ್ಯಯದ ಭಾವದಲ್ಲಿ ಸೂರ್ಯನಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗೋದಿಲ್ಲ. ಅದರ ವಿರುದ್ಧವಾಗಿ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದಾಗಿದೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಚಿಂತೆ, ನಕಾರಾತ್ಮಕ ಭಾವನೆಗಳು, ಋಣಾತ್ಮಕ ಭಾವನೆಗಳು ಸ್ವಲ್ಪ ಹೆಚ್ಚಾಗುತ್ತೆ. ಹಾಗಾಗಿ ಮನೋನಿಯಂತ್ರಣ, ಧನ ನಿಯಂತ್ರಣ ಮತ್ತು ಮಾತನ್ನು ನಿಯಂತ್ರಣ ಮಾಡಬೇಕು. ಮಾತು ಅಂದರೆ ವಾಕು ನಾವು ಮಾಡುವಂಥ ಇದರ ಜೊತೆಗೆ ನಮ್ಮ ಒಂದು ಪರ್ಸನಲ್ ವ್ಯವಹಾರಗಳಿರ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಿ ಎರಡೂ ಇರ್ಬೋದು. ಎರಡರ ವಿಚಾರದಲ್ಲೂ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರ ಬಂದರೆ ಅದು ಅನಿರೀಕ್ಷಿತವಾಗಿ ಹಣಕಾಸನ್ನು ನಾವು ದುಂದು ಮಾಡೋದು, ದುರುಪಯೋಗ ಮಾಡೋ ಬುದ್ಧಿ ಬರುತ್ತೆ. ಅದು ಅವಶ್ಯಕತೆ ಇಲ್ಲದಂಥ ವಸ್ತುವಿನ ಮೇಲೆ ಹೂಡಿಕೆ ಮಾಡೋದಾಗಲಿ, ಅದು ಯಾರದ ಒಂದು ಮಾತನ್ನು ನಂಬಿ ನೀವು ಮೋಸದ ವಂಚನೆಗೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳೋದು ಇತ್ಯಾದಿ ಸಾಧ್ಯತೆ ಬರುತ್ತೆ. ಹಾಗಾಗಿ ಅದು ನಷ್ಟ ಆಗುವಾಗ ಯಾವ ದಾರಿಯಲ್ಲೂ ಬರ್ಬೋದು. ಹಾಗಾಗಿ ಅನೇಕ ದಾರಿಗಳ ಮೂಲಕ ನಿಮಗೆ ಕಷ್ಟ ಅಥವಾ ನಷ್ಟಗಳಾಗುವಂಥ ಸಾಧ್ಯತೆ. ಇನ್ನು ಇತರರ ಜೊತೆಗೆ ಮಾತಿನ ಕಲಹಗಳು ಬೇಗ ಬರುತ್ತೆ. ಮನೆ ಸದಸ್ಯರಿರ್ಬೋದು, ನಿಮ್ಮ ಮೇಲಾಧಿಕಾರಿ ಇರ್ಬೋದು, ಅಥವಾ ನಿಮಗಿಂತ ಕೆಳಗಿನ ದರ್ಜೆಯವರು ಸಬಾರ್ಡಿನೇಟ್ ಇರ್ಬೋದು, ಯಾರ ಜೊತೆನೂ ಈ ಕಲಹವಾಗುವಂಥ ಬುದ್ಧಿ ಬರುತ್ತೆ. ಹಾಗೆ ಕಲಹದ ಒಂದು ನಿಯಂತ್ರಣ, ಹಣಕಾಸಿನ ನಿಯಂತ್ರಣ, ಅದೇ ರೀತಿ ನಿಮ್ಮ ಮಾತನ್ನು ಸಹ ನಿಯಂತ್ರಣ ಸ್ವಲ್ಪ ಮಾಡಬೇಕಾಗುತ್ತೆ. ಮಾತಿನಲ್ಲಿ ಸಹ ಇಂದ ಒಂದು ನಮ್ಮಲ್ಲಿ ತೀರಾ ಒಂದು ಕ್ರೋಧದ ಮಾತು ಬರುತ್ತೆ, ಆವೇಶದ ಮಾತು ಬರುತ್ತೆ, ಉಗ್ರ ಸ್ವರೂಪದ ಮಾತೆಲ್ಲ ಬರುತ್ತೆ. ಹಾಗೆ ಆದ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ಹಾಗೆ ಅಲ್ಲಿನ ಅಧಿಕಾರಿ ಅಥವಾ ನೌಕರರಲ್ಲಿ ಸಹ ತಾಳ್ಮೆಯನ್ನು ಕಾಯ್ದುಕೊಳ್ಳಿ. ಅಲ್ಲಿ ನೀವು ಅವ್ರ ಹತ್ರ ಏನಾದರೂ ತಾಳ್ಮೆ ಕೆಟ್ಟು ಅಥವಾ ಅವರಿಂದ ಸಿಟ್ಟಿಂದ ಮಾತಾಡಿದರೆ ಅವರು ನಿಮಗೆ ಏನೇನು ಪಾಠ ಕಲಿಸಬೇಕೋ ಅದು ಅವ್ರ ಹತ್ರ ಅಸ್ತ್ರ ಅವ್ರ ಹತ್ರ ಇರುತ್ತೆ. ಹಾಗಾಗಿ ಅಂಥ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಅಧಿಕಾರಿ, ಟ್ರಾಫಿಕ್ ಇಲಾಖೆ ಎಲ್ಲಿಯೂ ನೀವು ಇಂಥ ಒಂದು ಅವರಲ್ಲಿ ವಾಗ್ವಾದ ಮಾಡೋದಾಗಲಿ, ಕಲಹ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡ. ಅದರಿಂದ ನಿಮಗೇನೆ ಅದು ತಿರುಗುಬಾಣ ಆಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ವಿವಾದಾತ್ಮಕ ಪೋಸ್ಟ್ ಇತ್ಯಾದಿಲ್ಲ ಮಾಡಲಿಕ್ಕೆ ಹೋದರೆ ಅದು ಸಹ ನಿಮಗೆ ತಿರುಗುಬಾಣ ಅಥವಾ ನಿಮ್ಮ ಮೇಲೆ ಕೇಸುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಶಿವರಾಶಿ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಶಿವರಾಶಿಯವರಿಗೆ ಹಣದ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ತುಂಬ ಎಚ್ಚರ ಬೇಕು. ಕೊನೆಗೆ ಹೇಳುವಂಥ ಈ ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ಭಕ್ತಿ ಮಾರ್ಗ ನಿಮಗೆ ಅವಶ್ಯಕತೆ ಇದೆ. ನಿಮ್ಮ ರಾಶಿಯಾಧಿಪತಿ ಸೂರ್ಯನಾಗಿದ್ದಾನೆ. ಆದರೆ ಈ ಒಂದು ಕರ್ಕಾಟಕ ಮಾಸದಲ್ಲಿ ನಿಮಗೆ ಸೂರ್ಯನಿಂದ ವಿರುದ್ಧ ಫಲಗಳು ಆಗಲವೇ ತುಂಬ ಎಚ್ಚರದ ಅವಶ್ಯಕತೆ ಇದೆ ಶಿವರಾಶಿಯವರಿಗೆ. ಮುಂದೆ ಗಮನಿಸೋಣ ಕನ್ಯಾ ರಾಶಿಗೆ ಅಲ್ಲಿ ವಿಶೇಷವಾದ ಲಾಭ ಸಿಗುವಂಥ ಲಾಭ ಸ್ಥಾನದಲ್ಲಿ ಸೂರ್ಯನು ಬರ್ತಾ ಇದ್ದಾನೆ. ವರ್ಷಕ್ಕೆ ಒಂದು ಬಾರಿ ಮಾತ್ರ ಸಿಗುವಂಥ ಅಪೂರ್ವದ ಅವಕಾಶ ಈ ತಿಂಗಳಲ್ಲಿ ಬಂದಿದೆ. ಕರ್ಕಾಟಕ ಮಾಸವು ಕನ್ಯಾ ರಾಶಿಯವರಿಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ತಂದುಕೊಡಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ ಫಲಗಳು ಬರುವಂಥದ್ದು. ಅಂದುಕೊಂಡಂಥ ನಿಮಗೆ ಸೀಟುಗಳು ಸಿಗುವಂಥದ್ದು. ಜೊತೆಗೆ ಯಾರಿಗೆ ಉದ್ಯೋಗ ಇನ್ನೂ ಸಿಕ್ಕಿಲ್ಲ, ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂಥವರಿಗೆ ಈ ತಿಂಗಳಲ್ಲಿ ಉದ್ಯೋಗದ ಆಫರ್ ಲೆಟರ್ ಬರೋದು, ಶುಭ ಸಮಾಚಾರಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾವುದೇ ರೀತಿಯ ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ರಾಜಕೀಯ ಮೂಲ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಇಕ್ಕಿದರೆ ಅವೆಲ್ಲವೂ ಈಗ ಬೇಗ ನಿಮ್ಮ ಪರವಾಗಿ ಆಗಲಿದೆ. ಆರೋಗ್ಯವು ಸುಧಾರಣೆ ಆಗುತ್ತೆ. ಹಿಂದೆ ಯಾರಿಗೆ ಅನಾರೋಗ್ಯ ಸಮಸ್ಯೆ ಕಾಡಿತ್ತು ಅಥವಾ ಯಾರಿಗೆ ಈಗಾಗಲೇ ಒಂದು ಆರೋಗ್ಯ ಸಮಸ್ಯೆಗಳೆಲ್ಲ ಇರ್ತವೆ ಅವೆಲ್ಲವೂ ಈಗ ಸ್ವಲ್ಪ ನಿಯಂತ್ರಣ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಆರೋಗ್ಯದಲ್ಲಿ ಉತ್ತಮವಾದ ಉಲ್ಲಾಸ, ಉತ್ಸಾಹ ಮೂಡುವಂಥ ಆರೋಗ್ಯ ಸ್ಥಿತಿ, ಮನಸ್ಥಿತಿಯು ಚೆನ್ನಾಗಿರುತ್ತೆ. ಧನ ಅಥವಾ ಹಣದ ಸ್ಥಿತಿ ಸಹ ಭಾಳ ಉತ್ತಮವಾಗಿ ಒಳ್ಳುತ್ತೆ. ಏನೇನು ನೀವು ಕನಸು ಕಂಡಿದ್ರೋ ಅದು ಈಗ ರವಿಯ ಅನುಗ್ರಹದಿಂದ ಸಿದ್ಧಿಯಾಗುವಂಥದ್ದು. ಸೂರ್ಯ ಭಗವಂತನ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಇನ್ನು ಹಲವರಿಗೆ ಸನ್ಮಾನ, ಗೌರವ ಅಥವಾ ಇನ್ನಿತರ ಪದವಿ, ಪ್ರಶಸ್ತಿ, ಪುರಸ್ಕಾರಗಳು ಈಗ ಸಿಗುವಂಥ ಅವಕಾಶ ಕನ್ಯಾ ರಾಶಿಯ ಹಲವಾರು ಸಾಧಕರಿಗಿರುತ್ತೆ. ಹಾಗಾಗಿ ವ್ಯಾಪಾರ, ಉದ್ದಿಮೆ, ವೃತ್ತಿದಾರರು ಅಥವಾ ವಿದ್ಯಾರ್ಥಿಗಳು, ಮಹಿಳೆಯರು, ಗೃಹಿಣಿಯರು ಯಾರೇ ಇರಲಿ ಎಲ್ಲರಿಗೂ ಸೂರ್ಯ ಭಗವಂತನ ವರ್ಷಕ್ಕೊಮ್ಮೆ ಸಿಗುವಂಥ ಅಪೂರ್ವವಾದ ಅವಕಾಶ ಲಾಭಸ್ಥಾನದಲ್ಲಿ ಬಂದಿದೆ. ಇದನ್ನೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ. ಸಾಧ್ಯ ಅದಕ್ಕೆ ಅನುಕೂಲ ಅನಿಸಿದರೆ ಅಥವಾ ಬೇಕಂತ ಅನಿಸಿದರೆ ಸೂರ್ಯನಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಕೊನೆಗೆ ಹೇಳ್ತೀನಿ, ಅದನ್ನು ನೀವು ಅನುಸಾರ ಮಾಡ್ಬೋದು. ಎಲ್ಲ ಕನ್ಯಾ ರಾಶಿಯ ರವಿ ಅನುಗ್ರಹದಿಂದ ಕಟಕ ಮಾಸವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಕರ್ಮಸ್ಥಾನ ಅಥವಾ 10ನೇ ಮನೆ ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಅವರಿಂದ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು. ಯಾರಿಗೆ ಹಿಂದೆ ಉದ್ಯೋಗ ಅಥವಾ ಅಧಿಕಾರ ಸಿಕ್ಕಿಲ್ಲ ಅವರಿಗೆ ಈಗ ಅಧಿಕಾರ ಅಥವಾ ಉದ್ಯೋಗ ಸಿಗುವಂಥದ್ದು, ಭಾಗ್ಯೋದಯ ಆಗುವಂಥದ್ದು,
ನಾನಾ ಮೂಲಗಳಿಂದ ಲಾಭಗಳು ಆಗುವಂಥದ್ದು. ಈ ರೀತಿ ಅನೇಕ ಪ್ರಯೋಜನಗಳನ್ನು ದಶಮದಲ್ಲಿ ಅಥವಾ ಕರ್ಮದ ಸ್ಥಾನದಲ್ಲಿ ಬಂದಂಥ ರವಿಯು ನಿಮಗೆ ಕೊಡಲಿದ್ದಾನೆ. ವರ್ಷಕ್ಕೊಮ್ಮೆ ಬರುವಂಥ ಈ ಅಪೂರ್ವವಾದ ಅವಕಾಶ, ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಯಾರಿಗೆ ಈ ಸರ್ಕಾರ ಹುದ್ದೆ IAS, IPS, KS ಅಥವಾ ಇನ್ನಿತರ ಯಾವುದೇ ಸರ್ಕಾರ ಹುದ್ದೆಗಳಿಗೆ, ಕೆಲಸ ಕಾರ್ಯಗಳಿಗೆ ಯಾರು ಅರ್ಜಿ ಹಾಕ್ತಾರೋ ಅಂಥವ್ರಿಗೆ ಅರ್ಜಿ ಹಾಕುವಂಥದ್ದಾಗಲಿ ಅಥವಾ ಅಂಥದಕ್ಕೆ ಪ್ರಯತ್ನ ಪಡೋದಾಗಲಿ ಅವೆಲ್ಲ ಮಾಡಿದ್ರೀಗ ಸರ್ಕಾರಿ ಹುದ್ದೆ ಅಥವಾ ಹುದ್ದೆಗಳು ಕೆಲವರಿಗೆ ಸಿಗುವಂಥದ್ದು. ಅದೇ ರೀತಿ ಯಾವುದಾದ್ರೂ ಮಾಡುವಂಥ ವ್ಯಾಪಾರ, ಉದ್ದಿಮೆ, ಇಂಡಸ್ಟ್ರಿ ಇಲ್ಲದ್ರೆ ಆ ಇಂಡಸ್ಟ್ರಿಯಲ್ಲಿ ಈಗ ಹೆಚ್ಚು ಲಾಭ ಬರುತ್ತೆ. ಯಾರಿಗೆ ಜಾಬ್ ಸಿಕ್ಕಿಲ್ಲ, ಜಾಬ್ಗೆ ಪ್ರಯತ್ನ ಪಡಬೇಕು ಅಂಥವರಿಗೆ ಪ್ರಯತ್ನ ಪಡೋದ್ರಿಂದ ಕೆಲಸಗಳಾಗುತ್ತವೆ. ವಿಶೇಷವಾಗಿ ಸರ್ಕಾರದ ಮೂಲದ ಬೇರೆ ಬೇರೆ ಇಲಾಖೆಗಳು, ಬ್ಯಾಂಕಿಂಗ್ ಇಲಾಖೆ, ಫೈನಾನ್ಸು, ಇನ್ಶೂರೆನ್ಸು, ಬೇರೆ ಬೇರೆ ರೀತಿಯ ಸೈನ್ಯ ಅಥವಾ ಸೇನೆಗೆ ಸಂಬಂಧಪಟ್ಟ ಇಲಾಖೆಗಳು, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳು, ಅಂಥ ಹಲವಾರು ಇಲಾಖೆಗಳಲ್ಲಿ ಈಗ ಜಾಬ್ ಸಿಗುವಂಥ ಅವಕಾಶ ತುಲಾರಾಶಿಯವರಿಗೆ ಸಿಗಲಿದೆ. ಹಾಗಾಗಿ ಜಾಬ್ಗಾಗಿ ಯಾರು ಓಡಾಡಬೇಕು, ಪ್ರಯತ್ನ ಪಡಬೇಕು ಅಂಥ ಒಂದು ಯುವ ವರ್ಗದವರು ಈಗ ಒಂದು ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನೀವು ಈಗ ಓಡಾಡಿದರೆ ಖಂಡಿತ ನಿಮಗೆ ಉದ್ಯೋಗದ ಲಾಭ ಸಿಗುತ್ತೆ. ಅದೇ ರೀತಿ ಈ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅನೇಕ ರೀತಿಯ ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಮಾಡುತ್ತದೆ. ಅಥವಾ ನಿಮ್ಮ ಮನೆಯ ಮಕ್ಕಳಿಗೋ ಅಥವಾ ನಿಮ್ಮ ಮನೆಯ ಸದಸ್ಯರಿಗೋ ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥ ಅವಕಾಶ, ಅನೇಕ ರೀತಿಯ ಶುಭ ಸಮಾಚಾರಗಳು ಬರಲಿವೆ. ಇನ್ನು ಕೆಲವರಿಗೆ ಪ್ರಸಿದ್ಧ ಯಾತ್ರಾ ಸ್ಥಳಗಳನ್ನು ಸಂದರ್ಶನ ಮಾಡುವಂಥ ಭಾಗ್ಯ ಸಹ ಒದಗಿ ಬರಲಿದೆ. ಹಾಗಾಗಿ ಸೂರ್ಯ ಭಗವಂತನ ಅಪೂರ್ವವಾದ ಅವಕಾಶ ನಿಮಗೆ ತುಲಾರಾಶಿಯವರಿಗೆ ಈಗ ಬಂದಿದೆ. ವರ್ಷಕ್ಕೊಮ್ಮೆ ಬರುವಂಥ ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಂತನ ವಿಶೇಷ ಆಶೀರ್ವಾದದಿಂದ ಎಲ್ಲ ತುಲಾರಾಶಿಯವರಿಗೆ ಶುಭದಾಯಕವಾಗಲಿ. ಯಾರಿಗೆ ಆಸಕ್ತಿ ಇದೆ ಅಂಥವರು ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಪ್ರಾರ್ಥನೆ, ಭಕ್ತಿ ಶ್ಲೋಕವನ್ನು ಸಹ ಹೇಳ್ಬೋದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನವಮ ಅಥವಾ 9ರ ಸ್ಥಾನ, ಅಲ್ಲಿ ಭಾಗ್ಯಸ್ಥಾನದಲ್ಲಿ ರವಿಯಿಂದ ಹೆಚ್ಚೇನು ಲಾಭಗಳು ಆತಂಕ ಬರೋದನ್ನು ಸಾಧ್ಯತೆ ಇರಲ್ಲ. ಅದರ ಬದಲು ಕೆಲವು ಅಡ್ಡ ಪರಿಣಾಮಗಳಾಗ್ಬೋದು. ಅಂದರೆ ತುಂಬ ನಿಮಗೆ ಕಷ್ಟ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಸಂಕಷ್ಟ ಬರುತ್ತೆ, ಆ ಥರ ಏನಿಲ್ಲ. ಒಳ್ಳೆಯ ಫಲದ ಬದಲು ಕೆಲವೊಂದು ಅಡ್ಡ ಪರಿಣಾಮಗಳು ಅಂತ ಆಗ್ಬೋದು. ಹಾಗಾಗಿ ಅಡ್ಡ ಪರಿಣಾಮಗಳಲ್ಲಿ ಕೆಲವೊಮ್ಮೆ ನಿಮಗೆ ಮನಸ್ಸಲ್ಲಿ ಅತೃಪ್ತಿ ಮೂಡುತ್ತೆ. ಇದರೆಲ್ಲ ಮನಸ್ಸಿನ ಮೇಲೆ ಬರುವಂಥ ಪ್ರಭಾವಗಳು. ಹಣ ಅಥವಾ ಆರೋಗ್ಯದ ಮೇಲೆ ಏನು ಕೆಟ್ಟ ಪ್ರಭಾವ ಬರೋದಿಲ್ಲ. ಮನಸ್ಸಿನ ಮೇಲೆ ಸ್ವಲ್ಪ ಅತೃಪ್ತಿ ಮೂಡುತ್ತದೋ, ಜೊತೆಗೆ ಬಂಧು ಅಥವಾ ಮಿತ್ರರ ಜೊತೆಗೆ ವೈರತ್ವ ಆಗೋದು, ಅಥವಾ ಬಂಧು ಅಥವಾ ಮಿತ್ರರು ಅವರಾಗಿ ನಿಮ್ಮನ್ನಾಗ ವಿರೋಧ ಮಾಡೋದು, ಅವರಾಗಿ ನಿಮ್ಮನ್ನು ದೂಷಣೆ ಮಾಡುವಂಥ ಪದ್ಧತಿ ಎಲ್ಲ ಬರುತ್ತೆ. ಅಥವಾ ಕೆಲವೊಂದು ದುಃಖದ ಸಮಾಚಾರಗಳನ್ನು ಕೇಳುವಂಥ ಸಾಧ್ಯತೆ, ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ, ಬೇಜಾರಾಗುತ್ತೆ. ಅಥವಾ ಎಲ್ಲವೂ ಇದ್ದರೂ ಏನೂ ಇಲ್ಲದಂಥ ಒಂದು ಖಿನ್ನತೆ ಅಥವಾ ಒಂಟಿತನ ನಿಮ್ಮನ್ನು ಕಾಡ್ಬೋದು. ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ನಿರಾಸಕ್ತಿ ಮೂಡುವಂಥದ್ದು, ಅಥವಾ ಸೋಮಾರಿತನ, ಆಲಸ್ಯ ಕಾಡುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುವ ಕಾರಣ ಮನೋನಿಯಂತ್ರಣ ಮಾಡಿಕೊಳ್ಳಿ. ಸೂಕ್ತವಾದ ಪ್ರಾರ್ಥನೆನೋ, ಬೇರೆ ರೀತಿಯ ಧ್ಯಾನನೋ, ಮೆಡಿಟೇಷನೋ, ಯೋಗಾಭ್ಯಾಸನೋ ಮಾಡುವಂಥದ್ದಾಗಲಿ, ಅಥವಾ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವಂಥ ವಾಕಿಂಗ್ ಇತ್ಯಾದಿಗಳನ್ನು ಮಾಡೋದಾಗಲಿ. ಹಾಗಾಗಿ ಮನಸ್ಸಿನ ಮೇಲೆ ಆಗುವಂಥ ನಕಾರಾತ್ಮಕ ತರಂಗಳನ್ನು ಸ್ವಲ್ಪ ದೂರ ಮಾಡ್ಬೋದು. ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯನಿಗೆ ಅಷ್ಟೋತ್ತರ, ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ ಸಹ ಹೇಳಿಕೊಳ್ಳೋದು ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ. ಹಾಗಾಗಿ ಕೊನೆಗೆಳುವಂಥ ಪ್ರಾರ್ಥನಾ ಮಾರ್ಗ ಶ್ಲೋಕವನ್ನು ಅನುಸರಿಸಿ ವೃಶ್ಚಿಕ ರಾಶಿಗೆ ರವಿ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ 8 ಅಥವಾ ಅಷ್ಟಮದ ಚಲನೆ. ಅಷ್ಟಮದಲ್ಲಿ ರವಿಯಿಂದಾಗಿ ಸ್ವಲ್ಪ ನೀವು ಆತಂಕವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ಹೆಜ್ಜಬೇಕು. ನಿಮಗೆ ಈ ಕಟಕ ಮಾಸದಲ್ಲಿ ಜುಲೈ 16ರಿಂದ ಆಗಸ್ಟ್ 16ರವರೆಗಿನ ಒಂದು ತಿಂಗಳಲ್ಲಿ ವಾಹನದಲ್ಲಿ, ಯಂತ್ರದಲ್ಲಿ, ಉಪಕರಣದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ವಾಹನ ಓಡಾಡಿಸುವಾಗ ಅಥವಾ ಬೈಕ್ ರೈಡ್ ಮಾಡುವಾಗ, ಕಾರ್ ಓಡಿಸುವಾಗ, ಅಥವಾ ನೀವು ಸ್ವಂತವಾಗಿ ಅಲ್ಲದೆ ಬೇರೆ ವಾಹನದಲ್ಲಿ ಪ್ರಯಾಣ ಮಾಡುವಾಗಲೂ ಹಾಗೆ ಪಾದಚಾರಿಯಾಗಿದ್ದರೂ ಅಷ್ಟೇ ಸ್ವಲ್ಪ ನೀವು ಅದರಲ್ಲೇ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸಣ್ಣ ಪುಟ್ಟ ಅಪಘಾತಗಳ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಈಗಾಗಲೇ ಇದ್ದಂತೆ ನಿಮ್ಮ ಆರೋಗ್ಯ ಸಮಸ್ಯೆ ಈ ಕಟಕ ಮಾಸದಲ್ಲಿ ಸ್ವಲ್ಪ ಹೆಚ್ಚು ಉಲ್ಬಣ ಆಗ್ಬೋದು. ಅದು ನೀರಿನಿಂದನೋ ಅಥವಾ ಆಹಾರದಿಂದನೋ ಅಥವಾ ಹವಾಮಾನ ವೈಪರೀತ್ಯದಿಂದನೋ ಆರೋಗ್ಯದ ಮೇಲೆ ತುಂಬ ಏರುಪೇರುಗಳು ಆಗುತ್ತದೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಯಂತ್ರ, ವಾಹನ, ಉಪಕರಣದಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ, ಸೇಫ್ಟಿ ರೂಲ್ಸನ್ನು, ಸೇಫ್ಟಿ ಪ್ರಿಕಾಷನ್ ಎಲ್ಲ ಆ ರೂಲ್ಸನ್ನೆಲ್ಲ ನೀವು ಫಾಲೋ ಮಾಡಲೇಬೇಕಾಗತ್ತೆ ಈ ಕಾಲದಲ್ಲಿ ಧನುರಾಶಿಯವರು. ಅಲ್ಲದೆ ಈ ಕಾಲದಲ್ಲಿ ಆರೋಗ್ಯ ಮತ್ತು ಅಪಘಾತ ವಿಚಾರ ಅಲ್ಲದೆ ಮನಸ್ಸಿನ ಮೇಲೆ ಸಹ ಪರಿಣಾಮ ಬೀರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಅಸಮಾಧಾನ, ಅತೃಪ್ತಿ, ಜೊತೆಗೆ ಚಿಂತೆಗಳು ಕಾಡುವಂಥದ್ದು. ಹಾಗಾಗಿ ಮನೋನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಅಲ್ಲದೆ ಆಗಾಗ ನಿಮಗೆ ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಪೀಡೆಗಳು ಎದುರಾಗ್ಬೋದು. ಅಥವಾ ಮಾಡುವಂಥ ಉದ್ಯೋಗದಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಕಾನೂನಾತ್ಮಕವಾದ ತೊಂದರೆಗಳು, ಕಾನೂನನ್ನು ತೊಡಕೊಂಡು ಬರುವಂಥದ್ದು, ಅಥವಾ ಹೊಸ ರೂಲ್ಸ್ಗಳಿಂದ ನಿಮಗೆ ಆ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಅಥವಾ ಹೊಸ ಬಾಸ್ಗಳು ಅಥವಾ ಹೊಸ ಮೇಲಾಧಿಕಾರಿಗಳು ಬಂದು ಅವರಿಂದ ನಿಮಗೆ ತೊಂದರೆಗಳಾಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಪೀಡೆ ನಿಮಗೆ ತಪ್ಪುವುದಿಲ್ಲ. ಕಟಕ ಮಾಸದಲ್ಲಿ ಒಂದಲ್ಲ ಒಂದು ರೀತಿಯ ಒಂದು ಮಾನಸಿಕವಾದ ಪೀಡೆನೋ ಅಥವಾ ಕೆಲವೊಮ್ಮೆ ದೈಹಿಕವಾದ ಪೀಡೆನೋ ಇವೆಲ್ಲವೂ ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಹಣದ ವಿಚಾರವಾಗಿ ಅಥವಾ ಆರ್ಥಿಕ ವಿಚಾರವಾಗಿ ಏನು ತೊಂದರೆ ಇಲ್ಲ. ಇವೆಲ್ಲವೂ ಆರೋಗ್ಯದ ಮೇಲೆ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ವಾಹನ, ಯಂತ್ರ, ಉಪಕರಣದಲ್ಲಿ ಸಹ ಅಪಘಾತ, ಅವಘಡಗಳ ಸಾಧ್ಯತೆ ಮೇಲೆ ಇರೋ ಸಾಧ್ಯತೆಗಳನ್ನ ಈ ಕಾಲದಲ್ಲಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಸೇಫ್ಟಿ ರೂಲ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ಕಾನೂನು ವಿರೋಧಿಸುವಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಯಂತ್ರ, ವಾಹನ, ಉಪಕರಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಅದನ್ನು ಆಪರೇಟ್ ಮಾಡಬೇಕಾಗತ್ತೆ ಧನುರಾಶಿಯವರು. ಇನ್ನು ಕೊನೆಗೆ ಹೇಳುವಂಥ ಈ ಸೂರ್ಯನಿಗೆ ಸಂಬಂಧಪಟ್ಟ ಭಕ್ತಿ ಶ್ಲೋಕ, ಧ್ಯಾನ ಮಾರ್ಗ, ಪ್ರಾರ್ಥನಾ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ 7 ಅಥವಾ ಸಪ್ತಮದ ಚಲನೆ. ಸಪ್ತಮದಲ್ಲಿ ರವಿಯಿಂದಾಗಿ ಸ್ವಲ್ಪ ಮಿಶ್ರ ಫಲದ ನೀವು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ನಿಮಗೆ
ಆರೋಗ್ಯ, ಹಣಕಾಸಿನ ಮೇಲೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ವೈಯಕ್ತಿಕ ಜೀವನದ ಮೇಲೆ ಅಂದರೆ ಕೌಟುಂಬಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಸಾಂಸಾರಿಕವಾಗಿ ಗಂಡ ಹೆಂಡತಿರ ಮಧ್ಯೆ ಸಮಸ್ಯೆಗಳು ಬರ್ಬೋದು, ಅದು ತಂದೆ ಮಕ್ಕಳ ಮಧ್ಯೆ ಸಮಸ್ಯೆ ಬರ್ಬೋದು, ಅಥವಾ ಬಂಧು ಬಾಂಧವರ ಜೊತೆಗೆ ಏನಾದ್ರು ನಿಮಗೆ ವಾಗ್ವಾದಗಳು ಆಗುವಂಥದ್ದು. ಯಾರಿಗೆ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ, ರಿಲೇಷನ್ಶಿಪ್ಗಳು ಸ್ವಲ್ಪ ಏರುಪೇರಾಗುತ್ತೆ. ಅದೇ ರೀತಿ ಕೆಲವೊಬ್ಬರಿಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು, ಅಡೆತಡೆಗಳು ಬರುವಂಥದ್ದು. ವಿಶೇಷವಾಗಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಆಗಾಗ ವಿಳಂಬಗಳು ಆಗುವಂಥದ್ದು. ಇವತ್ತಾಗುತ್ತೆ ಅನ್ನೋ ಕೆಲಸವು ಮತ್ತೆ ಒಂದು ತಿಂಗಳಾದರೂ ಕೆಲಸಗಳು ಆಗೋದಿಲ್ಲ. ಅದೇ ರೀತಿ ಕೆಲವೊಂದು ಅವಕಾಶ ಕೈಗೆ ಬಂದಿದೆ ಅಂದ್ಕೊಂಡಿದ್ದು ಅದನ್ನು ನೀವೇ ನಿಜವಾಗಿ ಕೈಗೆ ಬಂದಿರೋದಿಲ್ಲ. ಈ ರೀತಿ ಅನೇಕ ರೀತಿಯ ವಿಳಂಬಗಳು, ವಿವಾದಗಳು ಆಗುವಂಥದ್ದು. ಜೊತೆಗೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಮತ್ತು ಮನಸ್ಸಲ್ಲಿ ಸ್ವಲ್ಪ ಸುಸ್ತು ಆಗುವಂಥದ್ದು. ಅಂದರೆ ಮಾನಸಿಕವಾಗಿ ನಮಗೆ ಸ್ವಲ್ಪ ಚಿಂತೆ, ನೆಗೆಟಿವಿಟಿ ಬಂದಾಗ ಅಲ್ಲಿ ದೇಹದಲ್ಲೂ ಅದರ ಪರಿಣಾಮ ಬರುತ್ತೆ. ಹಾಗಾಗಿ ಅಂಥ ಒಂದು ಪ್ರಯಾಸ ಭಾವನೆ ಅಥವಾ ಸುಸ್ತು ಆಗುವಂಥ ಭಾವನೆಗಳು ಸಹ ಕೆಲವರಿಗೆ ಬರ್ಬೋದಾಗಿದೆ. ಹಾಗಾಗಿ ಮಕರ ರಾಶಿಯವರು ಈ ಕಾಲದಲ್ಲಿ ನೀವು ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಬೇಕು. ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ, ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಆರೋಗ್ಯದ ಮೇಲೆ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಸಹ ಚಿಂತಿಸಿ ಅಲ್ಲಿ ಆಹಾರ ಕ್ರಮವನ್ನು, ನಿಮ್ಮ ದೈನಂದಿನ ಜೀವನ ಶೈಲಿಯನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಕೊನೆಗೆ ಹೇಳುವಂಥ ಸೂರ್ಯನ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಂತೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿ ನಿಮ್ಮ ರಾಶಿಯಿಂದ 6 ಅಥವಾ 6ನೇ ಸ್ಥಾನ. ಅಲ್ಲಿ 6ನೇ ಸ್ಥಾನದಲ್ಲಿ ರವಿಯು ಅಮೋಘವಾದ ಭಾಗ್ಯವನ್ನು, ಲಾಭವನ್ನು ತಂದುಕೊಡಲಿದ್ದಾನೆ. ಈಗಾಗಲೇ ನಿಮಗೆ ಇದಕ್ಕಂಥ ಏನಾದರೂ ಸಮಸ್ಯೆಗಳಿದ್ದರೆ ಅದು ಕಟಕ ಮಾಸದಲ್ಲಿ ಭಾಳ ನಿವಾರಣೆ ಆಗುತ್ತೆ. ಅಥವಾ ಕಟಕ ಮಾಸದಲ್ಲಿ ನಿಮಗೆ ಹಿಂದೆ ಆಗಿದ್ದ ನಷ್ಟವು ಭರ್ತಿಯಾಗಿ ಈಗ ಕಟಕ ಮಾಸದಲ್ಲಿ ಲಾಭ ಆಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಗೃಹಿಣಿಯರು ಮಹಿಳೆಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ, ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು. ಹಿಂದೆ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆ ಈಗ ನಿವಾರಣೆಗೆ ಆರೋಗ್ಯದಲ್ಲಿ ಉತ್ತಮವಾದ ಲವಲವಿಕೆ ಬರುತ್ತದೆ. ಇನ್ನು ಯಾವುದೇ ರೀತಿಯ ಸ್ಪೋರ್ಟ್ಸು, ಕ್ರೀಡಾ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ಬೇರೆ ಬೇರೆ ರೀತಿಯ ಈ ಸಾಹಸ ಕ್ರೀಡೆಗಳನ್ನು ಮಾಡುವಂಥವ್ರಿಗೆ ಈ ಕಾಲದಲ್ಲಿ ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದು. ಯುವಕರಿಗೆ, ಸಾಧಕರಿಗೆ ಅವರವರೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಬರುವಂಥದ್ದು. ಇನ್ನು ಉನ್ನತ ಶಿಕ್ಷಣಕ್ಕೆ ಯಾರು ಪ್ರಯತ್ನ ಪಡುವಂಥ ಯುವಕರೆಲ್ಲ ಕುಂಭರಾಶಿಯವರಿದ್ದರೆ ಅವರಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಸಿಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗ ಅಥವಾ ಇನ್ನಿತರ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗದ ಅವಕಾಶ ಸಿಗುತ್ತೆ. ಈ ರೀತಿ ಏನೇನು ನೀವು ಪ್ರಯತ್ನ ಪಡ್ತಾಯಿದ್ರು ಆ ಪ್ರಯತ್ನಗಳಿಗೆ ಸಫಲ ಆಗುತ್ತೆ. ಸರ್ಕಾರಿ ಮೂಲ, ರಾಜಕೀಯ ಮೂಲ ಅಥವಾ ಇನ್ನಿತರ ಮೂಲಗಳೇ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಸಹ ಈ ಕಾಲದಲ್ಲಿ ಅವರ ಒಂದು ವ್ಯಾಪಾರದ ಸ್ವಲ್ಪ ಅಭಿವೃದ್ಧಿಯಾಗಿ ಹೆಚ್ಚಿನ ಹಣಕಾಸಿನ ಒಂದು ಹರಿವು ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಉದ್ಯಮಿಗಳು ಅಥವಾ ಗೃಹಿಣಿಯರು, ಮಹಿಳೆಯರು ಸಹ ಈ ಒಂದು ರವಿಯ ಅಪರೂಪಕ್ಕೆ ವರ್ಷಕ್ಕೊಮ್ಮೆ ಬರುವಂಥ ಷಷ್ಠದ ಒಂದು ಲಾಭವನ್ನು ಪಡೀತಿದ್ದೀರಾ. ಆ ರವಿಯ ಅನುಗ್ರಹದಿಂದ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ, ಆರೋಗ್ಯ ಎಲ್ಲ ಸಿದ್ಧಿಯಾಗಲಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂತಹ ಈ ರವಿಯ ಪ್ರಾರ್ಥನಾ ಮಾರ್ಗ ಅಥವಾ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಸ್ಥಾನ. ಪಂಚಮದಲ್ಲಿ ರವಿಯಿಂದಾಗಿ ಮಿಶ್ರ ಫಲದ ನಿರೀಕ್ಷೆ ಇರುತ್ತೆ. ಅಲ್ಲಿ ಆರೋಗ್ಯದ ಮೇಲೆ ಅಥವಾ ಹಣಕಾಸಿನ ಮೇಲೆ, ಉದ್ಯೋಗದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ನಿಮಗೆ ಇರತಕ್ಕಂಥ ಬೇರೆ ಗ್ರಹಗಳ ಉತ್ತಮ ಫಲ ಖಂಡಿತ ಸಿಗುತ್ತೆ. ಹಾಗಾಗಿ ನೀವು ತುಂಬ ಚಿಂತಿತರರು ಆಗಬೇಕಾಗಿಲ್ಲ. ಇಲ್ಲಿ ರವಿಯಿಂದಾಗಿ ಕೆಲವೊಂದು ಬದಲಾವಣೆಗಳು ನಿಮ್ಮಲ್ಲಿ ಆಗ್ಬೋದು. ಆ ಬದಲಾವಣೆ ಏನಂದರೆ ನಿಮ್ಮಲ್ಲಿ ಸ್ವಲ್ಪ ಈಗ ಕಲಹ ಆಗುವಂಥ ಬುದ್ಧಿ ಬರುತ್ತೆ, ಸಿಟ್ಟು, ಆತಂಕ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಕಿರಿಯರ ಜೊತೆ ನಿಮಗೆ ವಾಗ್ವಾದ ಜಾಸ್ತಿ ಆಗುವಂಥದ್ದು, ಕಿರಿಯರ ಜೊತೆ ಕಲಹ ಆಗುವಂಥದ್ದು, ಕಿರಿಯರು ನಿಮಗೆ ಅವಮಾನ ಘಟನೆ ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಿರಿಯರ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಇನ್ನು ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಖಿನ್ನತೆ ಬರುವಂಥದ್ದು, ಒಂಟಿತನ ಬರುವಂಥದ್ದು, ಏಕಾಂಗಿತನ ಬರುವಂಥದ್ದು, ಅಥವಾ ಎಲ್ಲವೂ ನನ್ನ ವಶವಾಗಿದ್ದರೂ ನನಗೆ ಏನೂ ಇಲ್ಲ, ನನಗೆ ಯಾರೂ ಇಲ್ಲ ಎಂಬಂಥ ಒಂದು ನಕಾರಾತ್ಮಕವಾದ ಭಾವನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೋನಿಯಂತ್ರಣವನ್ನು ಚೆನ್ನಾಗಿ ಮಾಡ್ಕೋಬೇಕು. ಜೊತೆಗೆ ವಾಕ್ ಅಂದರೆ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಆ ಮಾತಿನಿಂದಲೇ ನಿಮಗೆ ಕಲಹಗಳು ಜಾಸ್ತಿ ಬರುವಂಥದ್ದು. ಬಂಧುಗಳ ಜೊತೆಗೆ, ತಂದೆ ಮಕ್ಕಳ ಜೊತೆಗೆ ಅಥವಾ ಬಾಂಧವರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಕಲಹಗಳು ನಿಮ್ಮದೇ ತಪ್ಪಿನಿಂದ, ನಿಮ್ಮದೇ ಒಂದು ಅಚಾತುರ್ಯದ ಮಾತಿನಿಂದ ಬರ್ಬೋದಾಗಿದೆ. ಹಾಗಾಗಿ ಮಾತಿನ ನಿಯಂತ್ರಣ ಜೊತೆಗೆ ಮನಸ್ಸಿನ ನಿಯಂತ್ರಣ ಮಾಡಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಈ ಪಾಸಿಟಿವ್ ವಿಚಾರಗಳು ಅಥವಾ ಧನಾತ್ಮಕವಾದ ಚಿಂತನೆಗಳನ್ನು ಸ್ವಲ್ಪ ಅಳವಡಿಸಿಕೊಳ್ಳಿ. ಧ್ಯಾನವನ್ನು, ಭಕ್ತಿಯನ್ನು ಮಾಡಿ ಅಥವಾ ಯಾವುದೇ ರೀತಿ ಆರೋಗ್ಯಕರ ಹವ್ಯಾಸನ, ಸಂಗೀತ ಕೇಳೋದಾಗಲಿ ಅಥವಾ ಸಂಗೀತ ಹೇಳೋದು, ದೇವರ ಭಜನೆ ಹಾಡುವಂಥದ್ದು, ವಾಕಿಂಗ್ ಮಾಡೋದು, ಯೋಗ ಮಾಡೋದು, ಈ ರೀತಿ ಯಾವುದೇ ರೀತಿಯ ಒಂದು ಒಳ್ಳೆಯ ಹವ್ಯಾಸದಿಂದ ನಿಮ್ಮಲ್ಲಿ ಆಗುವಂಥ ಋಣಾತ್ಮಕ ಪರಿಣಾಮ, ನೆಗೆಟಿವಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿ. ಈ ಕಟಕ ಮಾಸದಲ್ಲಿ ಹೆಚ್ಚಾಗಿ ಮೀನರಾಶಿಯವರ ಮೇಲೆ ತುಂಬ ನೆಗೆಟಿವಿಟಿ ಮನಸ್ಸಲ್ಲಿ ಜಾಸ್ತಿ ಬರುತ್ತೆ ಅಥವಾ ಒಂದು ಬೇರೆ ಬೇರೆ ರೀತಿಯ ಋಣಾತ್ಮಕವಾದ ತರಂಗಗಳು ನಿಮ್ಮ ಮೇಲೆ ಜಾಸ್ತಿ ಕೆಲಸ ಮಾಡುತ್ತೆ. ಇದನ್ನೆಲ್ಲ ನೀವು ನಿಯಂತ್ರಣ ಮಾಡುವುದು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಅಥವಾ ಸೂರ್ಯನ ಅಷ್ಟೋತ್ತರ, ಆದಿತ್ಯ ಹೃದಯ ಸ್ತೋತ್ರ ಅಂಥದ್ದೆಲ್ಲ ಕೊನೆಗೆ ಹೇಳ್ತೇನೆ, ಅದನ್ನು ಪಠನೆ ಮಾಡ್ಬೋದು. ಎಲ್ಲ ಮೀನರಾಶಿಯವರಿಗೆ ರವಿ ಅನುಗ್ರಹದಿಂದ ಈ ಕಟಕ ಮಾಸವು ಶುಭದಾಯಕ ಆಗಲಿ. ಇಲ್ಲಿವರೆಗೆ ಸೂರ್ಯದೇವನ ಒಂದು ಕರ್ಕಾಟಕ ಸಂಕ್ರಾಂತಿಯ ಚಲನೆ ಮೇಲೆ ಆಗುವಂಥ ಕರ್ಕಾಟಕ ಮಾಸದ ಫಲ, ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಆಗುವಂಥ ಈ ದಕ್ಷಿಣಾಯನ ಆರಂಭ ಕಾಲದ ಒಂದು ಮೊದಲನೇ ತಿಂಗಳಿನ ಫಲವನ್ನು ಹೇಳಿದ್ದೇನೆ. ಇಲ್ಲಿ ಸುಮಾರು 4 ರಾಶಿಗಳಿಗೆ ಅಷ್ಟೇ ಅಲ್ಲಿ ಅತ್ಯುತ್ತಮ ಫಲ ಬಂದಿದೆ. ಉದಾಹರಣೆಗೆ ವೃಷಭ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಮತ್ತು ಅಲ್ಲಿ ಕುಂಭರಾಶಿಯವರಿಗೆ ಅತ್ಯುತ್ತಮ ಫಲ ಬಂದಿದೆ. ಹಾಗಾಗಿ
ಈ ರಾಶಿಯವರು ನಿಮ್ಮ ಒಂದು ಉತ್ತಮ ಫಲವನ್ನು ಸ್ವೀಕಾರ ಮಾಡಿಕೊಳ್ಳಿ. ಯಾರಿಗೆ ಮಧ್ಯಮ ಫಲ, ಕೆಲವರಿಗೆ ಸಂಕಷ್ಟ ಫಲ ಎಂದು ವ್ಯಕ್ತ ಆಗಿದೆ, ಅಂಥವರು ಆ ಒಂದು ಸೂರ್ಯನ ಆಗುವಂಥ ಅಥವಾ ಸೂರ್ಯನಿಗೆ ಪ್ರೀತ್ಯರ್ಥ ಆಗುವಂಥ ಶ್ಲೋಕವನ್ನು, ಪ್ರಾರ್ಥನೆಯನ್ನು, ಭಕ್ತಿ ಮಾರ್ಗವನ್ನು ಅನುಸರಿಸಿ ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ವಿಶೇಷವಾಗಿ ಸೂರ್ಯನಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ವಿಶೇಷ ಆತನ ಒಂದು ಆದಿತ್ಯರದ ಸ್ತೋತ್ರ ಅನ್ನುವ ಸ್ತೋತ್ರ ಇದೆ. ಆ ಭಗವಾನ್ ಶ್ರೀರಾಮಚಂದ್ರನೇ ಪ್ರಾರ್ಥನೆ ಮಾಡಿದ ಅಗಸ್ತ್ಯ ರುಚಿಯಿಂದ ಪ್ರಣೀತವಾದ ಆದಿತ್ಯರದ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಯಾವುದೇ ಸ್ಥಾನದಲ್ಲಿ ಸೂರ್ಯನಿರಲಿ ಆ ಒಂದು ವಿಷಮ ಸ್ಥಾನದಿಂದ ಸೂರ್ಯ ಒಂದು ಆಗುವಂಥ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ, ಒಳ್ಳೆಯ ಪರಿಣಾಮ ಆಗುತ್ತೆ. ಅದೇ ರೀತಿ ಈ ಗಾಯತ್ರಿ ಮಂತ್ರ ಅಥವಾ ಯಾರಿಗೆ ಗಾಯತ್ರಿ ಮಂತ್ರದ ಉಪದೇಶ ಆಗಿರುತ್ತೆ ಅಂಥವರು ಪ್ರತಿನಿತ್ಯ ತಪ್ಪದೆ ಗಾಯತ್ರಿ ಮಂತ್ರ ಅಭಿಷೇಕ ಪ್ರಾರ್ಥನೆ ಮಾಡುತ್ತದೆ. ಗಾಯತ್ರಿ ಜಪದ ಪಠನೆ ಮಾಡಿ ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡುವಂಥ ಪದ್ಧತಿ ಗೊತ್ತಿದ್ದರೂ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡುತ್ತದೆ. ಇನ್ನು ಯೋಗ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಮಾಡೋದು ಸೂರ್ಯ ನಮಸ್ಕಾರ ಅಂತ ಬರುತ್ತೆ. 12 ಮಂತ್ರಗಳ ಮೂಲಕ ಮಿತ್ರ ಎನ್ನುವ, ರವ ಎನ್ನುವ, ಸೂರ್ಯ ಎನ್ನುವ, ಭಾನುವೆನ್ನುವ, ಖಗ ಎನ್ನುವ ಅಂತ ಬರುತ್ತೆ. ಅಂಥ ಒಂದು 12 ಮಂತ್ರಗಳ ಮೂಲಕ ಈ ಮಂತ್ರಪೂರ್ವಕವಾಗಿ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದಲೂ ಆ ಒಂದು ಸೂರ್ಯನ ಗ್ರಹದಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಿವಾರಣೆ ಆಗುತ್ತೆ. ಇದಲ್ಲದೆ ಸೂರ್ಯನಿಗೆ ಸಂಬಂಧಪಟ್ಟ ದೇವತೆಗಳು ಅಂದರೆ ಅಲ್ಲಿ ಶಿವ ಮತ್ತು ವಿಷ್ಣು, ಹಾಗಾಗಿ ಆ ಒಂದು ಶಂಕರ ಮತ್ತು ನಾರಾಯಣ ಈ ಒಂದು ಭಕ್ತಿಯನ್ನು ಮಾಡ್ಬೋದು. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಈ ಮಂತ್ರಗಳು ಸಹ ಸೂರ್ಯನ ಪ್ರೀತ್ಯರ್ಥವಾಗುತ್ತೆ. ಹಾಗಾಗಿ ಈ ಶಂಕರ, ನಾರಾಯಣ ಅಥವಾ ಹರಿ ಮತ್ತು ಹರರ ಭಕ್ತಿಯನ್ನು ಮಾಡೋದಾಗಲಿ ಅಥವಾ ಹರಿ ಅಥವಾ ಹರರ ದೇವಾಲಯಗಳ ಸಂದರ್ಶನ, ಅಲ್ಲಿ ಮಾಡುವಂಥ ಏನಾದರೂ ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಮಾಡೋದು ಇವೆಲ್ಲವೂ ಸೂರ್ಯನಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟು ವೇದವ್ಯಾಸ ಭಗವಾನ ರಚಿತವಾದಂತಹ ನವಗ್ರಹಗಳ ಸ್ತೋತ್ರ ಇದೆ, ಪ್ರಸಿದ್ಧವಾಗಿದೆ. ಇದೆಲ್ಲರಿಗೂ ಸಾಮಾನ್ಯ ಗೊತ್ತಿದೆ. ಅದನ್ನು ಮತ್ತೊಮ್ಮೆ ಹೇಳ್ತೇನೆ. ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ: ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಹಾಗಾಗಿ ಆ ಒಂದು ಸೂರ್ಯನಿಗೆ ಸಂಬಂಧಪಟ್ಟ ಈ ನವಗ್ರಹಗಳ ಸ್ತೋತ್ರದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕವನ್ನೇ ನೀವು 1 ಬಾರಿ, 3 ಬಾರಿ, 6 ಬಾರಿ ಅಥವಾ 12 ಬಾರಿ ಹೇಳುತ್ತದೆ. ಯಾಕಂದರೆ 12 ಆದಿತ್ಯರು ಅಂತ ಹೇಳ್ತಾರೆ. ಹಾಗಾಗಿ 12 ಅನ್ನೋದು ಆ ಸೂರ್ಯನಿಗೆ ಒಂದು ಪ್ರೀತ್ಯರ್ಥವಾಗುವಂಥ ಸಂಖ್ಯೆ. ಹಾಗಾಗಿ ಈ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬ ಒಂದು ಸರಳವಾದ ಮಂತ್ರವನ್ನು 12 ಬಾರಿ ಪಠನೆ ಮಾಡಿದರೆ ನಿಮಗೆ ಬರತಕ್ಕಂಥ ಸೂರ್ಯನ ಯಾವುದೇ ಸ್ಥಾನದ ದೋಷಗಳು ಬರೋದಿಲ್ಲ, ಎಲ್ಲವೂ ಉತ್ತಮವಾಗಿ ಆಗುತ್ತೆ. ಅಥವಾ ಈ ಒಂದು ಸೂರ್ಯನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ, ಅದನ್ನು ಸಹ ಪಠನೆ ಮಾಡ್ಬೋದು. ಅದು ಈ ರೀತಿ ಬರುತ್ತೆ: ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇರವಿಹಿ. ಹಾಗಾಗಿ ಆ ಪೀಡಾ ಪರಿಹಾರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ: ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇರವಿಹಿ. ಅಂದರೆ ಆ ಸೂರ್ಯ ಭಗವಂತನ ನಾನು ಸಂಕ್ಷಿಪ್ತವಾಗಿ ಪ್ರಾರ್ಥನೆ ಮಾಡೋದು. ನಮ್ಮ ವಿಷಮ ಸ್ಥಾನ ಅಂತ ಹೇಳಿ, ಉದಾಹರಣೆಗೆ ಅಲ್ಲಿ ಮೇಷರಾಶಿಗೆ 4ನೇ ಸ್ಥಾನ ಅಂತ ಬಂದಿದೆ, ಅದು ರವಿಗೆ ಸ್ವಲ್ಪ ವಿಷಮ ಸ್ಥಾನ ಅಂತ ಆಗುತ್ತೆ. ಅಥವಾ ಇನ್ಯಾವುದೇ ರಾಶಿಗೆ ಅಲ್ಲಿ 12ನೇ ಮನೆ ಬಂತು, ಉದಾಹರಣೆಗೆ ಸಿಂಹರಾಶಿಗೆ 12ನೇ ಮನೆ ಬಂತು, ಅವರಿಗೆ ಆ ವಿಷಮ ಸ್ಥಾನ ಅಂತ ಆಗುತ್ತೆ. ಹಾಗಾಗಿ ಆ ವಿಷಮ ಸ್ಥಾನದಲ್ಲಿ ಇದ್ದಂಥ ನನ್ನ ದೋಷವನ್ನು ಕಳೆದು ನನಗೆ ಒಳ್ಳೆಯದು ಮಾಡುವಂಥ ಈ ಪ್ರಾರ್ಥನೆ ಶ್ಲೋಕದ ಅರ್ಥ. ಹಾಗಾಗಿ ಅದನ್ನು ನೀವು ಮಂತ್ರಪೂರ್ವಕವಾಗಿ ಹೇಳ್ಬೋದು ಅಥವಾ ನಿಮ್ಮದೇ ಸಾಂಕೇತಿಕ ಪ್ರಾರ್ಥನೆ ಮಾಡ್ಬೋದು. ಇನ್ನು ಈ ಒಂದು ಸೂರ್ಯನ ಅನುಷ್ಠಾನ ಮಾಡಲಿಕ್ಕೆ ನೀವು ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯಕ್ಕೆ ಮುನ್ನ ಎದ್ದೇಳಬೇಕು. ಉದಯಕ್ಕೆ ಮುನ್ನ ಎದ್ದು ಶುಚಿರ್ಭೂತರಾಗಿ ಈ ಎಲ್ಲ ಮಂತ್ರದ ಅನುಷ್ಠಾನ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದಾಗುತ್ತೆ. ರವಿಯಿಂದಾಗಿ ಎಲ್ಲರಿಗೂ ಈ ಒಂದು ಕರ್ಕಾಟಕ ಮಾಸದಲ್ಲಿ ಯಶಸ್ಸು, ಕೀರ್ತಿ, ಜಯಲಾಭ ಸಿಗುತ್ತೆ. ಅಥವಾ ಯಾರಿಗೆ ಈ ಸೂರ್ಯನ ಶ್ಲೋಕ ಎಲ್ಲ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಶಿವನ ಮಂತ್ರ ಓಂ ನಮಃ ಶಿವಾಯ ಅದನ್ನು ಹೇಳಿ 108 ಬಾರಿ ಹೇಳಿ, ಅಥವಾ ಓಂ ನಮೋ ನಾರಾಯಣ ಅನ್ನೋದನ್ನು ಹೇಳಿ ಸೂರ್ಯನಿಗೆ ಅಭಿಮುಖ ಅಂದರೆ ಪೂರ್ವಕ್ಕೆ ಅಭಿಮುಖ, ಸೂರ್ಯನ ಉದಯದ ದಿಕ್ಕು ಪೂರ್ವ ದಿಕ್ಕಾಗಿದೆ. ಹಾಗಾಗಿ ಪೂರ್ವಾಭಿಮುಖವಾಗಿ ಪ್ರಾತಃ ಕಾಲದಲ್ಲಿ ಈ ಶಂಕರ ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡಿ ವಿಷ್ಣು ಸಹಸ್ರನಾಮ ಓದ್ಬೋದು, ಶಿವನ ಅಷ್ಟೋತ್ತರ, ಶಿವನ ಅಷ್ಟಕ, ಲಿಂಗಾಷ್ಟಕ, ಬಿಲ್ವಾಷ್ಟಕ, ಶಿವಾಷ್ಟಕ, ರುದ್ರಾಷ್ಟಕ ಇದು ಯಾವ ಸಹ ಓದ್ಬೋದು. ಇದು ಸಹ ಸೂರ್ಯನ ಪ್ರೀತ್ಯರ್ಥ ಆಗುತ್ತೆ. ಅದು ಸೂರ್ಯನದೇ 108 ನಾಮ ಅಥವಾ ಸೂರ್ಯನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ಅದನ್ನು ಓದ್ಬೋದು. ಇವೆಲ್ಲವೂ ಸೂರ್ಯನ ಒಂದು ದೋಷ ಪರಿಹಾರಕ್ಕೆ ಭಾಳ ಉತ್ತಮವಾದ ಮಾರ್ಗಗಳು. ಇನ್ನು ದಾನ ಧರ್ಮಾದಿಗಳನ್ನು ಮಾಡ್ತೇವೆ ಅನ್ನೋರಿಗೆ ವಿಶೇಷವಾಗಿ ಸೂರ್ಯನ ಧಾನ್ಯವಾದ ಗೋಧಿಯನ್ನು ದಾನ ಮಾಡೋದಾಗಲಿ, ಗೋಧಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಉತ್ತಮವಾದ ಈ ಖಾದ್ಯಗಳು, ಗೋಧಿ ಹಿಟ್ಟಿನ ಬೇರೆ ಬೇರೆ ಉತ್ಪನ್ನಗಳು ಇವನ್ನು ಸಹ ಅನ್ನದಾನದ ರೂಪದಲ್ಲಿ ಅವಶ್ಯಕತೆ ಇದ್ದವರಿಗೆ, ಆಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಬಡವರಿಗೆ ಇವೆಲ್ಲ ದಾನವಾಗಿ ಕೊಡುವಂಥದ್ದು. ಇನ್ನು ವಿಶೇಷವಾಗಿ ಈ ಅನ್ನದಾನ ಅಲ್ಲದೆ ವಸ್ತ್ರದಾನವನ್ನು ಮಾಡೋದಾಗಲಿ, ಔಷಧವನ್ನು ಕೊಡೋದಾಗಲಿ, ಅಥವಾ ಯಾರಿಗೆ ಅಭಯ ದಾನವನ್ನು ಮಾಡೋದಾಗಲಿ, ಅಥವಾ ಯಾರಿಗೆ ಒಂದು ಬೇರೆ ಬೇರೆ ರೀತಿಯ ಶುಭ ಕಾರ್ಯಗಳಿಗೆ ಅಥವಾ ಮದುವೆನೋ, ಮುಂಜಿನೋ, ಗೃಹ ಪ್ರವೇಶನೋ ಇತ್ಯಾದಿ ಶುಭ ಕಾರ್ಯಗಳಿಗೆ ಸ್ವಲ್ಪ ಹಣದ ಕೊರತೆ ಇದೆ ಅಂಥವರಿಗೆ ಹಣದ ಸಹಾಯವನ್ನು ಮಾಡೋದಾಗಲಿ ಸಹ ಸೂರ್ಯನ ಪ್ರೀತ್ಯರ್ಥವಾಗುತ್ತೆ. ಇನ್ನು ವಿಶೇಷವಾಗಿ ಸೂರ್ಯನ ಒಲುಮೆ ಬೇಕಂದರೆ ನೀವು ಗುರು ಹಿರಿಯರನ್ನು, ತಂದೆ ತಾಯಿಯನ್ನು ಗೌರವಿಸಬೇಕು. ಅದನ್ನು
ಲೋಕ ಪಿತಾ ಸ್ವರೂಪನು. ಪಿತಾ ಸ್ವರೂಪ ಹಿರಿಯರು ಮತ್ತು ಆ ಪಿತೃ ಸ್ವರೂಪರು. ಹಾಗಾಗಿ ನಿಮಗೆ ಯಾರು ತಂದೆ ಮತ್ತು ತಂದೆ ಸಾಮಾನ್ಯರು ಇರ್ತಾರೆ ಅಥವಾ ಹಿರಿಯರು ಇರ್ತಾರೆ, ಗುರುಗಳಿರ್ತಾರೆ, ಅವರನ್ನು ಗೌರವಿಸಬೇಕು. ಅವರನ್ನು ಯಾವುದೇ ನಿಂದೆ ಮಾಡೋದಾಗಲಿ, ಅವಗಣನೆ ಮಾಡೋದಾಗಲಿ ಅಥವಾ ಅವಮಾನ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದನೂ ಸೂರ್ಯನ ಒಂದು ಕೋಪತಾಪ ನಿಮಗೆ ಬರುತ್ತೆ. ಹಾಗಾಗಿ ಇವೆಲ್ಲವನ್ನು ಮಾಡಬೇಕಾಗತ್ತೆ. ಅಲ್ಲದೆ ವಿಶೇಷವಾಗಿ ವಿಕಲಚೇತನರು ಯಾರಿದ್ದಾರೆ ಅವ್ರ ವಿಕಲಚೇತನರಿಗೆ ಸಹಾಯ ಮಾಡೋದು ಸೂರ್ಯನ ಪ್ರೀತ್ಯರ್ಥ ಆಗುತ್ತೆ. ಇವೆಲ್ಲ ಉಪಾಯಗಳನ್ನು ಮಾಡೋದರಿಂದ ನಿಮಗೆ ಆ ರವಿಗೆಯಿಂದ ಆಗುವಂತಹ ಆ ವಿಷಮ ಸ್ಥಾನದ ದೋಷಗಳು ನಿವಾರಣೆ ಆಗುತ್ತೆ. ಕರ್ಕಾಟಕ ಮಾಸ, ಕರ್ಕಾಟಕ ಸಂಕ್ರಾಂತಿ ಜುಲೈ 16ರಿಂದ ಆರಂಭವಾದರೆ ಈ ಆಗಸ್ಟ್ 16ರವರೆಗೆ ಇರುತ್ತೆ. ಆ ಒಂದು ತಿಂಗಳ ಅವಧಿಯಲ್ಲಿ ತಮಗೆಲ್ಲರಿಗೂ ಭಗವಾನ್ ಆ ಸೂರ್ಯನ ಆಶೀರ್ವಾದ ಆಗಲಿ, ಸೂರ್ಯ ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಆತ್ಮಶಕ್ತಿ ವೃದ್ಧಿಯಾಗಲಿ, ಆರೋಗ್ಯ ಶಕ್ತಿ ವಿಜಯಗಳು ಸಿದ್ಧಾಗಲಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.